ಹಿರಿಕಾಲದ್ರು ಹೋಗುವಾಗ ನಾವು ಚೌಕಿಯಲ್ಲಿ ಉದ್ದ ಕಾಲ ಹಾಕಿ ಮಿಟ್ಕೊಂಡು ಹೋಗ್ತಾರೆ. ಯಕ್ಷಗಾನದಲ್ಲಿ ನನಗೆ ಗುರುಗಳಿಲ್ಲ. ಹಾಸ್ಟೆಲ್ ಏನ್ ತಿಳ್ಕೊಂಡು ನೀವು ಮನೆ ಹೋಗಿದ್ದೆ ಅಂತೇಳಿ ನಾನು ಮೇಳದ ಕಡೆಯಲ್ಲಿ ತಿರುಗಾಟ ಮಾಡ್ತಾ ಇದ್ದೆ. ಪುಣ್ಯಾತ್ಮ, ವರ್ಷ 50 ಆಯ್ತಾ? ವರ್ಷ 50 ಆಯ್ತು, ಇನ್ನು ಮದುವೆ ಆಗ್ಲಿಲ್ಲ ಅಷ್ಟೇ. 50 ವರ್ಷ ಆಯ್ತಾ? ಅಂತ 50 ವರ್ಷ ಅದನ್ನ ಕಾಣ್ಲೇ ಇಲ್ಲ ನೀನು. ಮದುವೆ ಇಲ್ಲ ಅಂತ. ತೆಂಗಿನ ಎಣ್ಣೆ ಕೂಳು ನಮ್ಗೆ ಅದೇ ಆಸೆ. ಹೊಟ್ಟೆ ತುಂಬಾ ಊಟ ಇಲ್ಲ, ಮನೇಲಿ ಊಟ ಇಲ್ಲ, ಮನೆಲ್ಲ ಹೊಟ್ಟೆ ತುಂಬಾ ಬಡತನ ಇತ್ತಾ? ಬಡತನ ಅಂತ ಹೇಳಿದ್ರೆ ನಾವು ಒಂದು ಮನೆಯಲ್ಲಿ 5 ಜನ ಇರುವುದು. ನನ್ನ ಅತ್ತೆ ಒಬ್ಳು ದುಡಿಯುವುದು. ಏನೂ ಸಮಸ್ಯೆ ಇಲ್ಲ, ಯಾವ್ದ್ರಲ್ಲೂ ತಲೆ ಬಿಸಿ ಇಲ್ಲ. ಒಂದ್ರ ಮಾತ್ರ ಸಮಸ್ಯೆ ಅಂದ್ರೆ ಕೊಂಡೊಂದು ಕಾತಲ್ಲ, ಮತ್ತೆ ಎಂತ ಸಮಸ್ಯೆ ಇಲ್ಲ. ಹಾಗೆ ಹೋಗ್ತಿರುವಾಗ ಅದು ಕೆಲ್ ಕೊಟ್ಟೆ. ನಾನು ಹಿಂದೆ ಹೋಗ್ತಾ ಇದ್ದೆ. ನಾವು ನಿದ್ದೆ ಕಣ್ಣಲ್ಲಿ ಇದ್ದೆ. ಹೋಗ್ತಾ ಇತ್ತು, ನಿಮ್ಮ ಎತ್ತಿ ಎಳಿಲಿಕ್ಕಾಗ್ಲಿಲ್ಲ. ಹಿಂದ್ ಬಿಟ್ಟು ಹಿಂದ್ ಬಿಟ್ಟು ಚರಂಡಿ ಬಂತು. ನಾನು ಮಧ್ಯದಲ್ಲಿ ಇದ್ದೆ. ಚರಂಡಿ ಒಳಗೆ ನಾನು ಬಿದ್ದೆ. ಒಂದ್ ಕೆಲಸ ಮಾಡು, ಈ ಸೀರೆ ಉಟ್ಟು ಹೆಣ್ಗಳೇ ಬೇಡ, ಇದು 2 ಕಾಲಿ ವಾದ್ಯ ಚೀಲ ಹಾಕೊಂಡ್ಗಳಿಲ್ಲ. ಪಾಪಿ ಮಗನೇ, ಅಂದ್ರೆ ಕುಣಿಯೋದನ್ನ ನೀವು ನೋಡಿದ್ದನ್ನ ಇವತ್ತಿಗೂ ನನಗೆ ಒಂದು ತಾಳ ಬರುದಿಲ್ಲ. ನಿಜ ಹೇಳ್ತೇನೆ. ನಾನು ಮದುವೆ ಆಗೋ ಗಂಡನ ಜೊತೆಯಲ್ಲಿ 1 ವರ್ಷ ತಿನ್ಬೇಕು. ಮದುವೆ ಆಗ ಮುಂಚೆ ಮುಂಚೆ ತಿನ್ಬೇಕಂತೆ 1 ವರ್ಷ. ನಾನು ಇಷ್ಟೆಲ್ಲ ಮಾಡ್ಕೊಳ್ಳೋದು ಯಕ್ಷಗಾನ ಬದುಕಿನಲ್ಲಿ. ನನ್ನ ದುಡಿಮೆ ಏನೂ ಇಲ್ಲ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಹಾಲಾಡಿ ಮೇಳದ ಪ್ರಧಾನ ಹಾಸ್ಯಗಾರರಾಗಿರುವಂತಹ ನೀವು ಉಳ್ಳೂರ್ 74 ಶಂಕರ್ ನಾಯ್ಕ, ಇತ್ತೀಚೆಗೆ ಮಧುಮಗ ದೇವಪ್ಪ ಅಂತಾನೆ ಪ್ರಸಿದ್ಧಿಯನ್ನ ಪಡೆದಿದ್ದೀರಿ. ಹಾಗಾಗಿ ನಿಮ್ ಮನೆಗೆ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಮೂಲಕ ನಾವು ಬಂದಿದ್ದೀವಿ. ಸೊ ನಿಮ್ಮ ಸಂಪೂರ್ಣ ಚಿತ್ರಣ ನಮಗ್ ಬೇಕು ಅನ್ನುವಂತ ಒಂದು ಮನೋಭಿಲಾಷೆಯನ್ನ ಇಟ್ಕೊಂಡಿದೀವಿ. ಸರ್, ನಿಮ್ಮ ಬಾಲ್ಯ ಮತ್ತೆ ಅಂದಿನ ಬದುಕು, ಇದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನ ಕೊಡಬಹುದಾ ಅಂತ. ನನ್ನ ಅಪ್ಪನ ಹೆಸರು ರಾಮನಾಯ್ಕ ಅಂತೇಳಿ, ನನ್ನ ತಾಯಿಯ ಹೆಸರು ಬಚ್ಚಿನಾಯ್ಕಿ ಅಂತೇಳಿ. ಆದ್ರೆ ಏನು ಕಾರಣಾಂತರದಿಂದ 1 ವರ್ಷ ಮಗು ಇರುವಾಗ್ಲೂ ನನ್ನ ತಾಯಿ ತೀರಿ ಹೋದಳು. ಆಮೇಲೆ ನನ್ನ ಅಜ್ಜಿ, ತಂದೆಯ ತಾಯಿ, ಆಮೇಲೆ ತಂದೆಯ ತಂಗಿ, ತಮ್ಮದಿಕ್ಕಳು ಎಲ್ಲ ಸೇರಿ ನನ್ನನ್ನು ಸಾಕಿದ್ರು. ತಂದೆಗೆ ಒಂದು ಆಸಕ್ತಿ ಇತ್ತು, ನನ್ನ ಮಗ ಬುದ್ಧಿವಂತನಾಗಬೇಕು ಎನ್ನುವ ಹಾಗೆ. ಆದ್ರೆ ಏನ್ ಮಾಡುವ, ನಮಗೆ ಹಣೆ ಮೇಲೆ ಎಷ್ಟು ಓದ್ಬೇಕು ಅಷ್ಟು ಮಾತ್ರ ಇರುವುದಲ್ಲ. ಬಾರಿ ಕಷ್ಟದಲ್ಲಿ ಒಂದು ಊಟ ಗುಂಟು ಇಲ್ಲ, ಕಷ್ಟ ಎನ್ನುವ ಹಾಗೆ. ಅಂತೂ ಬಡತನದಲ್ಲಿ 4 ಕ್ಲಾಸ್ ಅಂತೂ 2 ಸಲ ಫೈಲ್ ಆದ್ರೂ ಒಂದು ಓದ್ತಾ ಇದ್ದೆ. ಅದೇ ಸಂದರ್ಭಕ್ಕೆ ಉಳ್ಳೂರು ನಾರಾಯಣ ಎನ್ನುವ ಕಳುವಾಡಿ ಮೇಳಕ್ಕೆ ಸೇರ್ಕೊಂಡ. ನನಗೂ ಮೇಳಕ್ಕೆ ಹೋದ್ನಲ್ಲ ಅಂತೇಳಿ ನನಗೊಂದು ಆಸಕ್ತಿ. ಹಾಗಾದ್ರೆ ನಮ್ಮ ಹಿನ್ನೆಲೆಯಲ್ಲಿ ಯಾರು, ನಮ್ಮ ಕುಟುಂಬದಲ್ಲಿ ಯಾರು ಯಕ್ಷಗಾನಕ್ಕಾಗ್ಲಿ ಯಾವ್ದಕ್ಕೂ ಹೋದವ್ರಿಲ್ಲ. ಅವ ಹೋದ್ನಲ್ಲ ಅಂತ ಹೇಳಿ ನನಗೊಂದು ಆಸಕ್ತಿ. ನಾ ಹಾಸ್ಟೆಲ್ ಅಲ್ಲಿ ಇದ್ದೆ. ಅಲ್ಲಿಂದ ಹಾಗೆ ಅವ ಇದ್ದ ಮೇಳಕ್ಕೆ ಹೋದೆ. ಕಳವಾಡಿ ಮೇಳ ಬೈಂದೂರು ಕಳವಾಡಿ ಮೇಳ. ಅವ ಹೊಳಂದೂರು ಸಂಜು ಶೆಟ್ಟರ್ ಅಂತೇಳಿ ಅವ್ರ ಯಜಮಾನಿಕೆ. ಈಗ ಇದೆಯಾ ಸರ್? ಇವಾಗಲೂ ಉಂಟು. ಮಧ್ಯದಲ್ಲಿ ನಿಂತೋಗಿದೆ. ಮತ್ಪನ ಗುಂಡು ಕಾಂಚನ ಅಂತ ಅವರು ಮಾಡ್ತಾ ಇದ್ದಾರೆ. ಈಗ ನೀವ್ ಹೇಳ್ತಿರೋದು ಒಂದ್ 45 ವರ್ಷ ಹಿಂದಿನ? 40 ವರ್ಷದ ಹಿಂದಿನ ಕತೆ, 35-40 ವರ್ಷದ ಹಿಂದಿನ ಕತೆ. ಆವಾಗ ಅಲ್ಲಿ ಹೋದೆ. ನಮ್ಗೆ ಆಸೆ ಅಂದ್ರೆ ಒಳ್ಳೆ ತೆಂಗಿನ ಎಣ್ಣೆ ಕೂಳು, ನಮ್ಗೆ ಅದೇ ಆಸೆ. ಹೊಟ್ಟೆ ತುಂಬಾ ಊಟ ಇಲ್ಲ, ಮನೇಲಿ ಊಟ ಇಲ್ಲ, ಮನೆಲ್ಲ ಹೊಟ್ಟೆ ತುಂಬಾ ಬಡತನ ಇತ್ತಾ? ಬಡತನ ಅಂತ ಹೇಳಿದ್ರೆ ನಾವು ಒಂದು ಮನೆಯಲ್ಲಿ 5 ಜನ ಇರುವವರು. ನನ್ನ ಅತ್ತೆ ಒಬ್ಳು ದುಡಿಯುವರು. 3 ಸಿದ್ದಕ್ಕಿ. ನಿಮ್ಗೆ ಸೇರಿಸಿದ್ದೆ ಎಲ್ಲ ಗೊತ್ತಿತ್ತು. ಇಲ್ಲಿ 3 ಸಿದ್ದಕ್ಕಿ ದುಡ್ಕೊಂಡು ಬರುದು. ಇಲ್ಲಿ ಹೆಸರು ಇಟ್ಕೊಂಡು ಅಲ್ಲಿ ಕೊಡಗಿನ ಮನೆಗೆ ಹೋಗಿಕೊಂಡು ಕಾಯಿ ತರೋದು. ಅಕ್ಕಿ ಎಷ್ಟೊತ್ತಿಗೆ ಕೊಡೋದು? ಸಂಜೆ ಅಕ್ಕಿ ಕೊಡ್ಬೇಕು ಅವ್ರು. ಅಷ್ಟೊತ್ತಿಗೆ ಕೊಡುದಿಲ್ಲ. 2 ಸಿದ್ದಕ್ಕಿ ಹಾಕಿ 5 ಜನ 5 ಬಟ್ಲು ಇಟ್ಕೊಂಡು ಕಾಯಿ ಹಾಕೋದು. ಒಟ್ಟಿಗೆ ಹಾಕ್ಬೇಕು. ಮತ್ತೆ ಬೇರೆ ಹಾಕಿದ್ರೆ ಒಬ್ರು ಹೆಚ್ಚು ಬೀಳ್ತದೆ, ಒಬ್ರಿಗೆ ಕಡಿಮೆ ಬೀಳ್ತದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಬದುಕಿದವು. ಆ ವಿಚಾರ ಬೇಡ ಬಿಡಿ. ಈಗ ಹಾಗೆ ಬರ್ತಾ ಅವನ ಹೋದ. ಅವನ ಜೊತೆಲೇ ನಾನಿದ್ದೆ. ನಮ್ಮ ಮನೆಯಲ್ಲೂ ಏನ್ ತಿಳ್ಕೊಂಡ್ರು, ಇವ ಹಾಸ್ಟೆಲ್ ಅಲ್ಲಿ ಇದ್ದ ಅಂತೇಳಿ. ಹಾಸ್ಟೆಲ್ ಏನ್ ತಿಳ್ಕೊಂಡು ಇವ್ ಮನೆ ಹೋಗಿದ್ದ ಅಂತೇಳಿ ನಾನು ಮೇಳದ ಕಡೆಯಲ್ಲಿ ತಿರುಗಾಟ ಮಾಡ್ತಾ ಇದ್ದೆ. ನನ್ಗೆ ಅವಾಗ ಅಲ್ಲಿ ಏನ್ ಕೆಲಸ ಕೊಟ್ರು ಅಂದ್ರೆ ಜವಳಿ ಒಣಸೋದು, ಬಟ್ಟೆ ಒಣಸೋದು, ಆಮೇಲೆ ಊಟ, ಮತ್ತೆಂತದಿಲ್ಲ. ಬಟ್ ನೀವು ಯಕ್ಷಗಾನದಲ್ಲಿರೋ ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನೀವು ಯಕ್ಷಗಾನ ಹೋಗಿದಂತಲೇ ಗೊತ್ತಿಲ್ಲ. ಅಂದ್ರೆ ಮನೆಯವ್ರು ತಿಳ್ಕೊಡೋದು ಹಾಗೆ, ಅವೆಲ್ಲ ಇದ್ದ ಅಲ್ಲಿ ತಿಳ್ಕೊಳೋದು ಹಾಗೆ, ಇಲ್ಲಿ ಇದ್ದ ಅಂತೇಳಿ ಟೋಟಲ್ ಹೀಗೆ. ಈಗ ವರ್ಷ 4-5 ತಿಂಗಳ ತಿರುಗಾಟ ಕಳವಾಡಿ ಮಾಡೋದೆಲ್ಲ ಆಯ್ತು. ಹಾಗೆ ಬರ್ತಾ ಫೈಲ್ ಆಗಿದೆ, ಯಕ್ಷಗಾನ ಫೈಲ್ ಆಗಿದೆ, ಕ್ಲಾಸಲ್ಲಿ ಫೈಲ್ ಆಗಿರ್ತ 2 ಸಲ ಫೈಲ್. ಅದೇ ಕಾರಣ ಆಯ್ತಾ. ಆಮೇಲೆ ಕಮಲ ಸೇನೆ ಮೇಳಕ್ಕೆ ಕೆಲಸಗಾರರ ಸೇರ್ಕೊಂಡೆ. ಯಕ್ಷಗಾನವನ್ನು ಕಲಿಬೇಕಂದು ಹಠ. 4-5 ವರ್ಷ ಕೆಲಸ ಮಾಡಿದೆ. ಅಡ್ಡಿ ಬೆಳಿಕೆ, ಗಣಪತಿ ಬೆಳಿಕೆ, ಲೈಟಿಂಗ್ ಕೆಲಸ, ಹಾರ್ಮನಿ, ರಂಗಸ್ಥಳ, ಚೌಕಿ, ಇದೆಲ್ಲ ಕೆಲಸವನ್ನು ಮಾಡಿದೆ. ಆವಾಗ ನನಗೆ ಕಲಿಬೇಕನ್ನುವ ಈ ವನಪಾಲಕರು ಕಿರಾತ್ರ ಪಡಿ ಇದೆಲ್ಲ ಇದ್ರೆ ಭಾರಿ ಖುಷಿ.
ಓಕೆ ಹಾ ಹಾ ನಮ್ಗೊಂದು ಅವಕಾಶ ಸಿಗ್ತದಲ್ಲ ಅಂತೇಳಿ ನಿದ್ರೆ ಬಿಟ್ಕೊಂಡು ಹಗಲು ರಾತ್ರಿ ನಿದ್ದೆ ಬಿಟ್ಕೊಂಡು ಮತ್ತೆ ಹೋಗ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಕೆಲಸ ಅಂತ ಹೇಳಿದ್ರೆ ಇದೆಲ್ಲ ರಂಗಸ್ಥಳ ಇದೆಲ್ಲ ಮಾಡ್ಕೊಂಡು ಗಾಡಿ ಹಿಂದೆ ಹೋಗುವಾಗ, ಗಾಡಿ ಎತ್ತಿನ ಗಾಡಿ ಅವಾಗ ಗಾಡಿ ಹಿಂದೆ ಹೋಗ್ಬೇಕು. ಹೋಗುವಾಗ ಒಂದ್ ತಲೆಯಲ್ಲಿ ಒಂದು ಮೂಟೆ ಹೊತ್ಕೊಂಡು ಹೋಗ್ಬೇಕು. ಯಾಕೆ ಏರ್ನಲ್ಲಿ ಹೋಗುವಾಗ ಆ ಮೂಟೆಯನ್ನು ಎತ್ತಿನ ಮುಖಿ ಮೇಲೆ ಕೊಡ್ಬೇಕು. ಅದು ಅದ್ರ ಹೋಗ್ಲಿಕ್ಕೆ ಸಿಗುದಿಲ್ಲ, ಅವು ಹಿಂದೆ ಭಾರ ಆಗ್ತದಲ್ಲ, ಎತ್ತಿ ಹೋಗ್ತದೆ, ಅದಕ್ಕೆ ಮುಖಿಯಲ್ಲಿ ಕೊಡ್ಬೇಕು. ಹಾಗೆ ಹೋಗ್ತಾ ಇರುವಾಗ ಅದು ಮುಖಿಯಲ್ಲಿ ಕೊಟ್ಟೆ. ನಾನು ಹಿಂದೆ ಹೋಗ್ತಾ ಇದ್ದೆ, ನಾವು ನಿದ್ದೆ ಕಣ್ಣಲ್ಲಿ ಇದ್ದೆ. ಹೋಗ್ತಾ ಇತ್ತು, ಎತ್ತಿ ಎಳಿಲಿಕ್ಕಾಗ್ಲಿಲ್ಲ, ಹಿಂದ್ ಬಿಟ್ಟು ಹಿಂದ್ ಬಿಟ್ಟು ಚರಂಡಿಗೆ ಬಂತು. ನಾನು ಮಧ್ಯದಲ್ಲಿ ಇದ್ದೆ, ಚರಂಡಿ ಒಳಗೆ ನಾನು ಬಿದ್ದೆ. ಆವತ್ತಿಂದ ಗಾಡಿ ಹಿಂದೆ ಹೋಗುದು ಕೈದಾಯ್ತು. ಆಮೇಲೆ ಸಂಜು ಚಟರ್ ಇನ್ನು ಗಾಡಿ ಹಿಂದೆ ಹೋಗೋದು ಬೇಡ ಮರೆ, ನೀನು ನಮ್ ಜೊತೆ ನಡ್ಕೊಂಡೇ ಹೋಗುದು. ನಡ್ಕೊಂಡು ಆವಾಗ ಕೋಡಿ ಶಂಕರ ಗಣಿಗರು, ಚಿತ್ತೂರು ನಾಣಣ್ಣ, ತುಂಬಾ ಹಳೆ ಕಲಾವಿದ್ರಲ್ಲ ಅವ್ರದೆಲ್ಲ ಆಯ್ತಾ. ಹೀಗೆ ಇದು ನಾವು ಹಾಗಂತ ಚೌಕಿಯಲ್ಲಿ ಮಲಗಲಿಕ್ಕಿಲ್ಲ ಆಟ ನೋಡಿ ಅಂತ ಹೇಳ್ತಾ ಇದ್ರು. ಮಲಗಲಿಕ್ಕೆ ಬಿಡುವುದಿಲ್ಲ. ಆಯ್ತಾ, 3 ಪೆಟ್ಟಿಗೆಯಿಂದ ಮೇಲೆ ಹೋಗ್ಲಿಕ್ಕಿಲ್ಲ. ನಾವು ಏನಾದ್ರು ಬೇಕಾದ್ರೆ ಗಣಪತಿ ಪೆಟ್ಟಿಗೆ ಹತ್ರ ಅವನಿಗೆ ಅಂದ್ರೆ ಪ್ರೀತಿಯಿಂದ ಇರ್ಬೇಕು. ಅವನ ದ್ವೇಷ ಮಾಡ್ಕೊಂಡ್ರೆ ಅವ್ನು ಕೇಳಿದ್ ಕೊಡುದಿಲ್ಲ. ಒಂದುಂಡು ಬೆಲೆ ಬೇಕಾದ್ರೆ ಹೇಳ್ರು, ಮತ್ ಬೇರೆ ಕೆಲಸ ಇಲ್ವಾ ಅಂದ್ ನಾವು ಹೋಗ್ತೇವೆ. ಒಂಚೂರು ಬೆಲೆ ಕೊಡೋಣ ಅಂತೇಳಿ ನಾವು ವಿನಯದಿಂದ ಕೇಳ್ಬೇಕು. ಕೊಡ್ತಾನೆ, ಪ್ರೀತಿಯಿಂದ ಕೊಡ್ತಾನೆ. ಹಾಗಂತ ಹಿರಿಕಾಲ ಹೋದ್ರೆ ಹೋಗುವಾಗ ನಾವು ಚೌಕಿಯಲ್ಲಿ ಉದ್ದ ಕಾಲ ಹಾಕಿ ಮುತ್ಕೊಳ್ಳಿ ಮೆಟ್ಕೊಂಡು ಹೋಗ್ತಾರೆ. ಮೆಟ್ಕೊಳ್ಳೋದು ಉದಾಹರಣೆಗಳು ಉಂಟು. ಹೆಸರು ಬೇಡ ಆಯ್ತಾ, ಅದನ್ನೆಲ್ಲ ಅನುಭವಿಸಿದ್ರು. ಹಾಗಂತ ಆಟ ನೋಡಿ ಅದರಿಂದೆಲ್ಲ ಅನುಭವ ಬಿಟ್ರೆ ಮತ್ತೆ ನನಗೆ ಗುರುಗಳಿಲ್ಲ. ಯಕ್ಷಗಾನದಲ್ಲಿ ನನಗೆ ಗುರುಗಳಿಲ್ಲ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನನ್ ಕೋಟ ಸುರೇಶ್ ಅಣ್ಣ ಅವಾಗ ಅಟ್ಟೆ ಇದು, ಅದು 2 ಅಟ್ಟೆ 3 ಅಟ್ಟೆ ಕಟ್ಟುವಾಗ ಬುಳ್ಕ ಕಳಚಿ ಕೆಳ ಬೀಳ್ತಿತ್ತು. ಅದನ್ನ ಬಂದು ಹೇಳಿ ಕೊಟ್ಟವ್ರು. ಹಾಗಂತ ನಾನು ಇಷ್ಟು ತಯಾರಾಗೋದಕ್ಕೆ ಕಾರಣ ಕೋಡಿ ವಿಶ್ವನಾಥ್ ಗಾಣಿಗರು. ಅವ್ರದೊಂದು ಭೀತಿ, ಸೌಕೂರ್ ಮೇಳಕ್ ಬಂದ ಮೇಲೆ ಅವ್ರದೊಂದು ಭೀತಿ. ಮತ್ತೆ ಅವ್ರ ಹಾಸ್ಯಕ್ಕೆ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಾಗರಕೊಡಿಗೆ ಮೇಳದಲ್ಲಿದ್ದೆ. ಬರಬಾರ್ದು ಸೌಕೂರ್ ಮೇಳಕ್ಕೆ ಬಂದೆ. ಅದ್ರ ಮೇಲೆ ನನಗೆ ಒಂಚೂರು ಮುಂಡಾಸಿನ ವೇಷದವರಿಗೆ ಬಂದಿದ್ದೆ. ನಾನು ಕೆಂಪು ಮುಂಡಾಸ ಸಾಲಿಗವರೆಗೆ ಬಂದಿದ್ದೆ. ಆವಾಗ ಒಂಚೂರು ಎದೆ ಒಂಚೂರು ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಆಯ್ತು. ಆವಾಗ 1 ವರ್ಷ ಮೇಳಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ರಾಘವೇಂದ್ರ ಮೇಯರು ಕರ್ಕೊಂಡೋದ್ರು, ಆಸ್ಪತ್ರೆಗೆಲ್ಲ ಕರ್ಕೊಂಡೋದ್ರು, ಸೇರಿಸಿದ್ರು. ಆಮೇಲೆ ಪ್ರಯತ್ನ ಮಾಡಿದ್ರು. ಆಮೇಲೆ ನಮ್ಮಲ್ಲಿ ಅಮೋಸ್ ಬೇಲಿನವರು ಮಾಸ್ಟರ್ ಇದ್ದಾರೆ, ಆ ಮಾಸ್ಟರ್ ಒಬ್ರು ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಅಲ್ಲಿ ಜಯದೇವ್ ಕರ್ಕೊಂಡು ಹೋಗಿ ಎಂಜಿಯೋಬ್ಲಾಸ್ಟ್ ಮಾಡಿ ಮತ್ತೆ ಮೇಳಕ್ಕೆ ಕರ್ಕೊಂಡು 1 ವರ್ಷ ಮೇಳಕ್ಕೆ ಹೋಗ್ಲಿಲ್ಲ. ಆದ್ರೂ ನಮ್ಗೆ ಯಕ್ಷಗಾನ ಬದುಕು ಮತ್ತು ಹೋಗ್ಬೇಕಂದ್ ಬಯಕೆ ಕಡೆ ಹರಕೆ ಹೇಳ್ಕೊಂಡೆ ಅಂತೂ ಮೇಳಕ್ಕೆ ಹೋದೆ. ಅಂತೂ ಈಗ ದೇವ್ರ ದಯದಲ್ಲಿ ಪ್ರಧಾನ ಹಾಸ್ಯಗಾರಾಗಿದೆ, ಹಾಗೆ ಇದ್ದೆ. ನೀವ್ ಹೇಳಿದ್ರಿ ನಿಮ್ ಗುರು ಇಲ್ಲ, 4ನೇ ಕ್ಲಾಸ್ ಫೇಲು ಎಲ್ಲ ಹೇಳಿದ್ರಿ. ಹೌದು. ಹೇಗೆ ಕುಣಿಯೋಕ್ ಹೇಗೆ ಕಲ್ತ್ರಿ? ಅರ್ಥಗಾರಿಕೆಯನ್ನ ಹೇಗೆ ನೀವು ರಂಗಸ್ಥಳದಲ್ಲಿ ಅರ್ಥೈಸಿದ್ರಿ ಅಂತ? ಅಂದ್ರೆ ಕುಣಿಯೋದನ್ನ ನೀವು ನೋಡಿದ್ದನ್ನ ಇವತ್ತಿಗೂ ನನಗೊಂದು ತಾಳ ಬರುದಿಲ್ಲ, ನಿಜ ಹೇಳ್ತೇನೆ ನಾನು. ನನಗೊಂದು ತಾಳ, ಇಂಥ ತಾಳ ಅಂತ ಹೇಳಿದ್ರೆ ನಂಗೆ ತಾಳ ಬರುದಿಲ್ಲ. ನನಗೆ ಚಂಡೆ ಮೊದ್ಲೇವರೇ ಆಧಾರ. ಚಂಡೆಯವ್ರು ಯಾವ ರೀತಿ ಬಾರಿಸ್ಕೊಂಡು ಅದನ್ನ ನಾನು ಕುಣಿತೇನೆ. ಮತ್ತೆ ಯಾವ ನಾ ಚಂಡೆಯವ್ರ ದ್ವೇಷ ಮಾಡ್ಕೊಳ್ಳೋದಿಲ್ಲ. ಭಾಗವತರ ದ್ವೇಷ ಮಾಡ್ಕೊಳ್ಳೋದು, ಚಂಡೆಯವ್ರ ದ್ವೇಷ ಮಾಡ್ಕೊಳ್ಳೋದು. ಯಾಕೆ ನಮ್ಗೆ ಆದವ್ರಿ ಅವರು ಅವರೆಲ್ಲ ಮಧ್ಯೆ ನಿಲ್ಲಿಸ್ಬಿಟ್ರೆ ನಾನು ಕೈದೇ ಇದ್ದೇನೆ, ಎಂತ ಮಾಡ್ಕೊಳ್ಳಿಲ್ಲ. ಹಾಗಾಗಿ ನಂಗೆ ಪ್ರಧಾನ ಚಂಡ್ಯರೇ. ಯಾವ ಮೇಳದಲ್ಲ ಚಂಡ ದ್ವೇಷ ಮಾಡ್ಕೊಳ್ಳಿ. ಸುಮಾರು ರಾಕೇಶ್ ಮಲ್ಯರು, ಶಿವಾನಂದ್ರು, ಸುಮಾರು ದೊಡ್ಡ ದೊಡ್ಡ ಚಂಡೆಯವರೆಲ್ಲ ಒಳ್ಳೊಳ್ಳೆ ಚಂಡೆಯವರೆಲ್ಲ ಸಿಕ್ಕಿದ್ದಾರೆ. ಚಂಡ ದ್ವೇಷ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಅದ್ರ ಬಗ್ಗೆ ನಾವು ಖುಷಿ ಪಡ್ತಾ ಇದ್ದೆ. ಹಾಗಾದ್ರೆ ತಯಾರಾಗ್ಲಿಕ್ಕೆ ಕಾರಣ ಇವರೆಲ್ಲ ಇದ್ದಾರೆ. ಹಾಗೆ ಈ ಹಂಸ ಪಲ್ಲಕ್ಕಿ ಅನ್ನೋದು ತಯಾರಾಗುವುದಕ್ಕೆ ನಾನು ಒಬ್ಬನೇ ಅಲ್ಲ, ಪ್ರಚಾರ ಬರ್ಲಿಕ್ಕೆ ನಮ್ಮ ತೊಂಬಟ್ಟು ವಿಜಯಗಾಣಿಗ, ಮತ್ತೆ ಆಲೂರು ನಾಗರಾಜ, ಸಹಪಾಠಿ ನಮ್ಮ ಒತ್ತಾಸಿಗರ ಶುಕುಳ್ಮುಖಿ ಬಸವ, ನಮ್ಮ ಎಲ್ಲ ಕಲಾವಿದರು. ಒಬ್ಬನ ಪ್ರಯತ್ನ ಅಲ್ಲ ನಮ್ದು, ಎಲ್ಲವರ ಪ್ರಯತ್ನ ಉಂಟು. ಯಜಮಾನರ ಬೆಂಬಲ ಉಂಟು, ಧರ್ಮದರ್ಶಿಗಳ ಸಹಕಾರ ಉಂಟು, ದೇವರ ಅನುಗ್ರಹ ಒಟ್ಟಾರೆ ಮೇಲೆ. ಆದ್ರಿಂದ ನಾವು ಇಷ್ಟೆಲ್ಲ ಬೆಳೆಯೋಕೆ ಕಾರಣ ಆಯ್ತು. ಒಟ್ಟಾರೆ ಮೇಲೆ ನಾನು ಕಮಲಸಲಿ 4 ವರ್ಷ, ಅಲ್ಲಿಂದ ನಾಗರಕೊಡಿಗೆ 4 ವರ್ಷ, ಅಲ್ಲಿಂದ ಸೌಕೂರ್ 19 ವರ್ಷ, ಅಲ್ಲಿಂದ ನೀಲವರಕ್ಕೆ ಹೋದೆ, ಅಲ್ಲಿಂದ ಹಾಲಾಡಿಗೆ ಬಂದೆ. ಪುರುಷ ವೇಷ ಸ್ತ್ರೀ ವೇಷನೂ ಮಾಡ್ತಿದ್ದೆ? ಇಲ್ಲ, ಸ್ತ್ರೀ ವೇಷ ಇಲ್ಲ. ನನಗೆ ಅಲರ್ಜಿ ವೇಷ ಅಂದ್ರೆ ಸ್ತ್ರೀ ವೇಷ. ಮತ್ತೆ ಏನ್ ಬೇಕಾದ್ರೂ ಮಾಡ್ತೆ. ಸ್ತ್ರೀ ವೇಷ ಅಂತ ಹೇಳಿದ್ರೆ ಯಾವ್ದು ಈ ವರ್ಷ ಶುಭ ನಕ್ಷತ್ರದಲ್ಲಿ ಸ್ವಲ್ಪ ಅಂದ್ರೆ ಹಾಸ್ಯಕ್ಕೆ ಸಂಬಂಧಪಟ್ಟದ್ದೆಲ್ಲ ಒಂದು ಆ ಸನ್ನಿವೇಶಕ್ಕೊಂದು ಸ್ತ್ರೀ ವೇಷ ಬೇಕು, ಅದನ್ನ ಮಾಡ್ತಾ ಇದ್ದೆ. ಪುರುಷ ವೇಷ ಮಾಡ್ತಿದ್ದೆ. ಹೌದು, ಪುರುಷ ವೇಷ ಕೆಂಪು ಮುಂಡ ಸಾಲ. ಆಗಲೇ ಯಾವ ಕೆಂಪು ಮುಂಡ ಸಾಲ ಬೇರೆ ಬೇರೆ ಸಾಲು ಉಂಟು. 2ನೇ ವೇಷ, ಒತ್ತಿರಡನೇ ವೇಷ, ಪುರುಷ ವೇಷ, 3ನೇ ವೇಷ,
ಸಖಿಶ್ರೀ ವೇಷ, ಮೇನಶ್ರೀ ವೇಷ ಅಂದ್ರೆ ಬೇರೆ ಬೇರೆ ಸಾಲುಗಳಿತ್ತು. ಈಗ ಸಾಲಿಗೆಲ್ಲ ಎಲ್ಲದು ಮೊದಲು ಇವ್ರು ಮಾಡೋ ಅಂದ್ರೆ ಅವ್ರ ಆಳ್ತಾನಕ್ಕೆ ಅವ್ರ ಸ್ವಭಾವಕ್ಕೆ ಸರಿಯಾಗಿ ವೇಷಗಳು ಬರ್ತದೆ, ಅದು ಇದಾಗ್ತದೆ. ನೀವು ಬರುವಾಗ ಕಾಳಿಂಗನವರು ಅವರ ಒಂದು ಇದು ಹೆಂಗಿತ್ತು? ನೀವೇನಾದ್ರೂ ಅವ್ರು ನೋಡಿದೀರಾ? ಹೈಪ್ ಇತ್ತು. ಆವಾಗ ನಾನು ದುರ್ಗಾ ಸ್ಟೋರ್ ಅಲ್ಲಿ ಇದ್ದೆ. ದುರ್ಗಾ ಸ್ಟೋರ್ ಅಲ್ಲಿ ಇದ್ದೆ ನಾನು. ನಿಮ್ ಸಣ್ಣ ವಯಸ್ಸು? ಸಣ್ಣ ದುರ್ಗಾ ಸ್ಟೋರ್ ಅಲ್ಲಿ ಇದ್ದೆ. ಯಕ್ಷಗಾನಕ್ಕೆ ಹೋಗ್ಲಿಲ್ಲ. ದುರ್ಗಾ ಸ್ಟೋರ್ ಇದ್ದೆ. ಅದ್ರ ಮೇಲೆ ಯಕ್ಷಗಾನ ಹೋದವು ನಾವು. ಹಾಗಂತ ಅವ್ರು ನೋಡಿದೆ, ಆಟ ನೋಡಿದೆ. ಈಗ ಏನಾಗಿದೆ ಅಂದ್ರೆ ಪ್ರತಿದಿನ ಆಟ ಇರುತ್ತೆ ನಿಮ್ಗೆ. ಹಿಂದೆ ಎಲ್ಲ ಹೆಂಗಿರ್ತಿತ್ತು ಸರ್? ನೀವೇ ಹೇಳಿದ್ರಿ ಒಂದ್ ಊರಿಂದ ಮತ್ತೊಂದ್ ಊರಿಗೆ ನಡ್ಕೊಂಡು ಹೋಗ್ಬೇಕಿತ್ತು, ಪೆಟ್ಟಿಗೆ ಹೊತ್ಕೊಂಡು ಹೋಗ್ಬೇಕಿತ್ತು ಅಂತೆಲ್ಲ ಹೇಳಿದ್ರಿ. ದಿನಾ ಆಟ ಇರ್ತಾ ಇತ್ತ ನಿಮ್ಗೆ? ಇಲ್ಲ ನೀವೇ ಹೋಗಿ ಯಾರ ಹತ್ರ ಆದ್ರೂ ಬೇಡಿ ಆಟ ಮಾಡೋಣ? ಮೊದಲು ಹೇಗಂತ ಹೇಳಿದ್ರೆ, ನಮ್ಮ ಆ ಊರಿನಲ್ಲಿ ಯಾರು ಶ್ರೀಮಂತರಿದ್ದಾರೆ ಊರ್ ಮನೆಗೆ ಹೋಗ್ತೇವೆ ಅಂದ್ರೆ ಮೊದ್ಲು ಒಂದು ವರ್ತಮಾನ ಕೊಡ್ತೇವೆ, ನಾಳೆ ಪೆಟ್ಟಿಗೆ ಬರ್ತದೆ ಅಂದ್ರೆ ನಮ್ಮನೆ ಬನ್ನಿ ಹರಕೆ ಉಂಟು, ಅದು ಇಲ್ಲ, ಅದೇನಿಲ್ಲ. ನಾಳೆ ಇಂತರ ಮನೆ ಮುಂದೆಲ್ಲ ಆಟ ಒಂದ್ ಅಕ್ಷ ಅವ್ರ ಜನ ಕೆಲಸದ ಆಳುಗಳಿಗೆಲ್ಲ ಹೇಳಿ ಕೊಂಬ ಗಿಂಬೆಲ್ಲ ಹೋಗುದು, ಮೈನ್ ತುಂಡಿ ಅದು ಇದೆಲ್ಲ ಕಟ್ಟಿ ಚೌ ರಂಗಸ್ಥಳ ಇದೆಲ್ಲ ಮಾಡಿ. ರಂಗಸ್ಥಳ ಅಂದ್ರೆ ನೆಲದಿದೆ. ನಿಮ್ದೇ ಪರಿಕರ ಇರ್ತಿರ್ಲಿಲ್ಲ? ಇಲ್ಲ ರಂಗಸ್ಥಳದ ಏನು ಪರಿಕರ ಇಲ್ಲ, ಎಲ್ಲ ಪಾರ್ಟಿ ಇದೆ. ಒಂದ್ 4 ಕಂಬ ಹೋಗುದು, ಮೈನ್ ತುಂಡಿ ಕಟ್ಟಿ, ಗ್ಯಾಸ್ ಲೈಟ್, ಆಮೇಲೆ ಚೌಕಿಗೆ ಒಂದು ಎಂತರ ಟಾರ್ಬಲ್ ಹಾಕ್ತಾರೆ, ನೆಲದ ಕೂತ್ಕೊಳ್ಳೋದು. ಸ್ವಾಗಿಯೋ ಸೊಪ್ಪಿನ ತುಂಡಿಯೋ ಇದೆಲ್ಲ ಹಾಕುದು ಬಿಟ್ರೆ ಮತ್ತ ಕುರ್ಚಿಯೋ ಮತ್ತು ಚಾ ತಿಂಡಿಯೋ ಅದೆಲ್ಲ ಏನು ಕೇಳ್ಬೇಡಿ. ರಾತ್ರಿ ಆಟ ಸಂಜೆ 8 ಗಂಟೆ ಏನೋ ಶುರುವಾರೆ, ಬೆಳಿಗ್ಗೆ 6 ಗಂಟೆ ತನಕ ಆಟವೇ. 6 7 ಗಂಟೆ ಆದ್ದು ಪ್ರತಿದಿನ ಇರ್ತಿರ್ಲಿಲ್ಲ? ಪ್ರತಿದಿನ ಇಲ್ಲ. ಮಧ್ಯ ನಿಂತು ಹೋಗ್ತದೆ, ತೊಂದರೆಗಳು ಬರ್ತದೆ. ನಾವು ನಿಮ್ಮನೆ ಬರ್ತೇವೆ, ನಿಮ್ಗೇನು ತೊಂದರೆ ಆಗಿರ್ತದೆ, ಮತ್ತೊಂದು ಊರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಹೌದೌದು. ಆಚೆ ಮನೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡ್ತಿದ್ರು. ಸಂಬಳಗಳೆಲ್ಲ ಕಷ್ಟ. ನಾನು ಹೋಗುವಾಗ ನನಗೆ ದಿನಕ್ಕೆ 5 ರೂಪಾಯಿ ಕೊಡ್ತಾ ಇದ್ರು. ದಿನಕ್ಕೆ 5 ರೂಪಾಯಿ, ಅದೇ ತೃಪ್ತಿ ನನಗೆ. ಅದೇ ತೃಪ್ತಿ. 5 ರೂಪಾಯಿ ಅನ್ನೋದಕ್ಕಿಂತ 2 ಹೊತ್ತು ಊಟ ಒಳ್ಳೆ ಇತ್ತಲ್ಲ, ಆ ಬಡಸಕ್ಕೆ ಹೇಳೋದೇ ಅಲ್ವಾ. ಒಂದು ಹೊತ್ತು ಊಟ ಇದ್ರೆ ಒಂದು ಖುಷಿ ಅಲ್ವಾ. ಅದರಿಂದಲೇ ನಾನು ಇದು ಬಿಟ್ಟದೆ, ಮತ್ತೆ ಇದೇನಿಲ್ಲ. ಹಾಗಂದ್ರೆ ನನ್ನ ಯಕ್ಷಗಾನ ಬದುಕಿನಲ್ಲಿ ಎಲ್ಲರೂ ಏನಾಯ್ತು ಏನ್ ಬೇಗ ಹೇಳ್ಬಹುದು. ನಾನು ಯಕ್ಷಗಾನ ಎಲ್ಲ ಹಾಗಾದೆ, ಯಕ್ಷಗಾನ ಅವ್ರ ಮನೆಯವರು ಹೇಳ್ಬೋದು, ಯಕ್ಷ ಮೇಳಕ್ಕೆ ಹೋಗಿ ಹಾಳಾದೆ ಹಾಗಾದೆ. ಇಲ್ಲ, ನಾನು ಯಾವ ಕಾರಣಕ್ಕೂ ಯಕ್ಷಗಾನಕ್ಕೆ ಹೋಗಿ ಅಂತ ಹಾಳಾಗಿದೆ ಅಂತ ನಾನು ಹೇಳುದಿಲ್ಲ. ನಾನು ಇಷ್ಟೆಲ್ಲ ಮಾಡ್ಕೊಳ್ಳೋದು ಯಕ್ಷಗಾನ ಬದುಕಿನಲ್ಲಿ. ನನ್ನ ದುಡಿಮೆ ಏನೂ ಇಲ್ಲ, ಸ್ವಂತ ದುಡಿಮೆ ಏನೂ ಇಲ್ಲ. ಈಗ ನಾವಿರುವಂತ ಮನೆ ಇದು ಸ್ವಂತ ಯಕ್ಷಗಾನದಲ್ಲಿ ಕಟ್ಟಿದ್ದು? ಇದು 2019 ಅದರಲ್ಲಿ ಕಟ್ಟಿ. ಅದು ಯಾವಾಗ ಕಟ್ಟಿದ್ದು? ಈ ಮನೆ ಹೆಸರು ಕೂಡ ಯಕ್ಷವಿಲಾಸ. ಇದು ನನ್ನ ತಮ್ಮ ಸಂತೋಷ ಅಂತ ಹೇಳಿದ್ದ, ಅವನ ಆಯ್ಕೆ ಚಾಯ್ಸ್. ಹೌದಾ? ಹೆಸರು. ಇಲ್ಲಿ ಯಾರೆಲ್ಲ ಇರೋದು ಸರ್ ಈಗ? ಇಲ್ಲಿ ನಾನು, ನನ್ನ ಹೆಂಡತಿ, ಮಕ್ಕಳು. ಎಷ್ಟು ಜನ ಮಕ್ಕಳು? ನನಗೆ 3 ಗಂಡು 1 ಹೆಣ್ಣು. ದೊಡ್ಡವ ಶರತ್ ಅಂತೇಳಿ ಕುಂದಾಪುರದಲ್ಲಿದೆ, ಒಂದು ಮತ್ತೋಟೋ ಇದ್ರಲ್ಲಿದ್ದ. 2ನೇವ ದುಬೈಯಲ್ಲಿದ್ದ, ಏರ್ಪೋರ್ಟ್ ಅಲ್ಲಿ ವಿನೂತ ಅಂತೇಳಿ. 3ನೇವ ಬೆಂಗಳೂರಿನಲ್ಲಿದ್ದ, ಅವನೊಂದು ಕಂಪನಿಯಲ್ಲಿದ್ದ. 4ನೇವಳು ಮಗಳು ಇಂಜಿನಿಯರ್ ಓದ್ತಾ ಇದ್ದಾಳೆ, 3ನೇ ವರ್ಷ. ರತ್ನ ಅಂತೇಳಿ ನನ್ನ ಹೆಂಡತಿ. ಮತ್ತೆ ನಾನು ಮೊದಲಲ್ಲಿ ಹೇಗೆ ಬೇಡ್ತಿದ್ದೆಲ್ಲ ಕೆಲವೆಲ್ಲ ಇದಾಗಿ ಬದಲಾವಣೆಯಾಗಿ ತುಂಬಾ ಇದೆಲ್ಲ ಮಾಡ್ಕೊಂಡಿದ್ದೆ. ಆದ್ರೆ ನಾನು ಈ ರೀತಿ ತಿದ್ದುಪಡಿಯಾಗಿ ಮಾರ್ಪಡಿಯಾಗಿ ಬರುವುದಕ್ಕೆ ನನ್ನ ಹೆಂಡತಿ ತುಂಬಾ ಸಹಕಾರ ಮಾಡಿದ್ದಾಳೆ. ನಾನು ಏನೇ ತಪ್ಪು ಮಾಡಿದ್ರು, ಎಂತ ಮಾಡಿದ್ರು ಅದನ್ನೆಲ್ಲ ಸಹಿಸ್ಕೊಂಡು, ನನಗೆ ಏನೇ ಇದು ಬಂದಿದ್ರು ಅದ್ರ ಅರ್ಧ ಪಾಲು ಅವಳಿಗೆ ಹೋಗ್ಲೇಬೇಕು. ಯಾಕಂದ್ರೆ ನಾನು ಅಷ್ಟು ಕಷ್ಟಪಟ್ಟಿದೆ, ಅಷ್ಟು ಕಷ್ಟ ಕೊಟ್ಟಿದೆ, ಯಾವ ವಿಷಯ ಅಂತ ಬೇಡ. ಆಮೇಲೆ ನಮ್ಮವ್ರದ್ದೆಲ್ಲ ಸಹಕಾರ ಇದ್ದಿತ್ತು. ಅಲ್ಲ, ಒಟ್ಟಾರೆ ಮೇಲೆ ಈ ಸ್ಥಿತಿಯಲ್ಲಿ ಇದ್ದೇನೆ. ಈಗ ಬಹಳ ಸಂತೋಷ ಪಡ್ತಾ ಇದ್ದೆ ಪ್ರಧಾನ ಹಾಸ್ಯಗಾರನಾಗಿ. ಆಗ ಸೀಮಿತ ಹಗಲು ಈವಾಗ್ಲೂ ನಾನು ಹೊರಗಡೆ ದುಡಿತಾ ಇದ್ದೆ. ಮಧ್ಯಾಹ್ನದವರೆಗೆ ನಾನು ಬೇರೆ ಕೆಲಸ ಮಾಡಿಯೇ ಬಂದವ. ಕೆಲಸ ಮಾಡಿ ಬಂದು ಊಟ ಮಾಡಿ ಮಲಗಿದಷ್ಟೇ. ಹೌದು, ನಾವು ಬಂದ್ವಿ. ಸೊ ಓಕೆ ಅಂತ ನೀವು ಕೂಡ ಖುಷಿ, ಬಹಳ ಸಂತೋಷ. ಇವತ್ತಿನ ಯಂಗ್ಸ್ಟರ್ಸ್ ಗಳು ನೀವು ಹೇಳಿರುವಂತ ಕೆಲವೊಂದು ಪಾಯಿಂಟ್ ಗಳನ್ನ ಫಾಲೋ ಮಾಡೋದಿಲ್ಲ. ನಾನ್ ನೋಡಿರೋ ಹಂಗೆ ಆಟವನ್ನ ನೋಡೋದಿಲ್ಲ. ಫ್ರೀ ಇದ್ರೆ ಮೊಬೈಲ್ ಹಿಡ್ಕೊಂತಾರೆ, ಇಲ್ಲ ಮಲ್ಕೊಂತಾರೆ. ಸೊ ಅರ್ಧ ರಾತ್ರಿಗೆ ಎದ್ದು ಮನೆಗೆ ಹೋಗುವಂತ ಸಿಚುವೇಶನ್ ಗಳೆಲ್ಲ ಈಗ ಇದೆ. ಸೊ ನಿಮಗ್ ಅನ್ಸೋ ಪ್ರಕಾರ ಸರ್, ಇದೆಲ್ಲ ಹೆಂಗೆ ಮುಂದಿನ ತಲೆಮಾರಲ್ಲಿ ಹಿಂಗೆ ಕಂಟಿನ್ಯೂ ಆದ್ರೆ ಎಲ್ಲೋ ಒಂದ್ ಕಡೆ ಯಕ್ಷಗಾನಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ, ಯಕ್ಷಗಾನ ಕಷ್ಟ ಆಗ್ತದೆ, ಕಡಿಮೆ ಆಗ್ತದೆ ಅಂತೇಳಿ ಅಂದ್ರೆ ಯಕ್ಷಗಾನದ ಅವಧಿಗಳು ಕಡಿಮೆ ಆಗ್ತಾ ಬರ್ಬೋದು ನನ್ನ ಅನಿಸಿಕೆ.
ಈಗ ಬರ್ತಾ ಬರ್ತಾ 7 ಗಂಟೆ ಶುರುವಾಗಿ 12 ಗಂಟೆ 1 ಗಂಟೆ ಕ್ಲೋಸ್ ಆಗಿದೆ. ಇನ್ನು ಬರ್ತಾ ಬರ್ತಾ 6 ಗಂಟೆ ಶುರುವಾಗಿ 10 ಗಂಟೆ ಕ್ಲೋಸ್ ಆಗೋ ಪರಿಸ್ಥಿತಿ ಬಂದ್ರೂ ಬರಬಹುದು. ಆಯ್ತಾ. ಮತ್ತೆ ಈಗ ಪಾತ್ರಧಾರಿಗಳನ್ನ ಕೇಳುವ ಇದಿಲ್ಲ, ಯಾಕಂದ್ರೆ ಇವಾಗೆಲ್ಲ ಮೊಬೈಲ್ ಯುಗಾಲ. ನನ್ನ ಇಂಥ ಪ್ರಸಂಗ, ಇಂಥ ವೇಷ, ಸಡನ್ ಮೊಬೈಲ್ ನೋಡ್ದ, ಅವನಿಗೆ ಎಷ್ಟಾಗ್ತದೋ ಅಷ್ಟು ಹೇಳ್ದ ಬಂದವ. ಯಾಕೆ ಹೇಳ್ದೆ ಅಂದ್ರೆ ಅಷ್ಟು ಯಾಕೆ ಕಡಿಮೆ ಹೇಳ್ದೆ ಅಂದ್ರೆ ಕೇಳಲಿಕ್ಕಿಲ್ಲ. ಕೇಳಿದ್ರೆ ಅವ ಮನೆ ಹೋಗ್ತಾನೆ. ಮತ್ತೆ ಯಜಮಾನ ಬಂದು ನಮಗ್ ಜೋರ್ ಮಾಡ್ದೆ, ಯಾಕೆ ಕೇಳ್ದೆ ನೀನು, ಯಾಕೆ ಜೋರ್ ಮಾಡ್ದೆ ನೀನು, ಆವಾಗಲ್ಲ ಕೇಳಲೇಬೇಕು. ಹಿರಿ ಕಾಲದ ಕೇಳಲೇಬೇಕು. ಕೇಳಿದ್ರೆ ಮಾತ್ರ ನಮ್ಗೆ ಅದವ್ರೆ ಖುಷಿಯಿಂದ ಹೇಳಿಕೊಡ್ತಾರೆ. ನೀವು ಅರ್ಥಗಳನ್ನೆಲ್ಲ ಹೆಂಗೆ ಕಲ್ತ್ಕೊಂಡ್ರಿ ಸರ್? ಈಗ ನಿಮ್ಗೆ ಎಜುಕೇಶನ್ ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ರಿ, ನೀವು ಈಗ ಮಾತುಗಾರಿಕೆಯನ್ನೆಲ್ಲ ಹೆಂಗೆ ಕಲ್ತಿದ್ದು? ಯಾರಾದ್ರೂ ಗುರು ಇದಾರ ಅದಕ್ಕೆ? ಇಲ್ಲ, ಈಗ ನೋಡಿ ಕಲ್ತದ್ ಬಿಟ್ರೆ, ನೀವು ಮಾಡುವ ಮಾತನ್ನ ಕೇಳಿ ಕಲ್ತದ್ ಬಿಟ್ರೆ, ನನಗೆ ಹಾಸ್ಯಕ್ಕೆ ಪ್ರೇರಣೆ ಕೊಟ್ಟವರು ದ್ಯಾವಪ್ಪ ಗಣಿಗ ಅಂತೇಳಿ. ಆಮೇಲೆ ನಮ್ಗೆ ಜೊತೆಯಾಗಿ ಸುಳ್ಗೋಡ್ ನಾರಾಯಣ ತಳಿ ಹಾಸ್ಯಗಾರ ಸಿಕ್ಕಿದ್ರು. ಅವ್ರು ಹೊಸ ಪ್ರಸಂಗಕ್ಕೂ ಆಗ್ತಾರೆ, ಹಳೆ ಪ್ರಸಂಗಕ್ಕೂ ಇದಾಗ್ತಾರೆ. ನಾನು ಹೇಳಿದೆ ಮತ್ತು ಪ್ರಧಾನವಾಗಿ ನಮ್ಗೆ ಕೋಡಿಯವರು, ಮಯೂರು ಇವರೆಲ್ಲ ನಮ್ಗೆ ಸಹಕಾರ ಮಾಡಿ. ಓದಿ ಕಲ್ತಿದ್ದೇನು ಇಲ್ಲ, ಎಲ್ಲ ಕೇಳಿ ತಿಳ್ಕೊಂಡೇ ಕಲ್ತಿದ್ದ. ನಮ್ಗೆ ಓದು ಅಂದ್ರೆ ಅಲರ್ಜಿ ಸರ್. ಓದು ಗೊತ್ತು ಇಲ್ಲ, ಓದು ಅರ್ಥ ಇಲ್ಲ. ನನ್ ಮನೆ ರಾಮಾಯಣ ಮಹಾಭಾರತ ಪುಸ್ತಕ ಯಾವ್ದು ಇಲ್ಲ ಸರ್, ಸಂಸ್ಕೃತ ಪುಸ್ತಕ ಯಾವ್ದು ಇಲ್ಲ ಸರ್. ಮತ್ತೆ ರಂಗಸ್ಥಳದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲರನ್ನ ನಗಿಸ್ಕೊಂಡ್ ಮಾತಾಡ್ತಿರಲ್ಲ, ದೇವರ ಅನುಗ್ರಹ, ನಿಮ್ಮಂತವರ ಆಶೀರ್ವಾದ ಸರ್. ಮತ್ತೇನು ಇಲ್ಲ ನಂದೆ, ಮತ್ತೇನು ಇಲ್ಲ. ಹಾಗಂತ ಆ ಸಂದರ್ಭಕ್ಕೆ ಏನ್ ಬೇಕೋ 1-4 ಮಾತಾಡಿ ಬರ್ತೆ ಅಷ್ಟೇ, ಮತ್ತೆ ಏನು ಇಲ್ಲ ನನ್ನ ಹತ್ರ, ಎಂತದೂ ಇಲ್ಲ. ದಿಗ್ಭ್ರಮೆ ಆಗೋದು, ಯಾರೋ ಏನೋ ಮಾತಾಡೋದ್ರು, ಏನ್ ಆನ್ಸರ್ ಕೊಡ್ಬೇಕು ಗೊತ್ತಾ, ಆ ತರ ಏನೂ ಆಗಲ್ಲ ನಿಮಗೆ? ನಾನು ಅದಕ್ಕೆ ಮುಂಚಿತವಾಗಿ ನಾನು ಇಂಥದ್ದು ಹೇಳ್ತೇನೆ, ನೀನ್ ಇಂಥದ್ದು ಹೇಳಿ ಅಂತ ಮೊದ್ಲು ಕೇಳ್ಕೊಂಡು ಹೋಗಿರ್ತೆ. ಕೂಡಾಟ ಆಗ್ಲಿ, ನನಗೆ ಜೋಡಾಟದ ಬಗ್ಗೆ ತುಂಬಾ ಆಸೆ. ಮೊದ್ಲು ತುಂಬಾ ಆಸೆ ಜೋಡಾಟದಲ್ಲಿ, ಅಂದ್ರೆ ಅಷ್ಟು ಖುಷಿ ಜೋಡಾಟದಲ್ಲಿ. ಆ ದಿವಸ ಹಗಲಿಗೆ ನಿದ್ದೆ ಮಾಡುವುದಿಲ್ಲ, ಜೋಡಾಟ ಅಲ್ಲ ಅಂತೇಳಿ. ಆವಾಗ ಮುಂಡಾಸಕ್ಕೆ ಆದ್ಮೇಲೆ ಕಿರೀಟ ಅಂದ್ರೆ ಒಡ್ಡಲ್ ಕಲ 5 ವರ್ಷ ಹೋಗ್ಲೇಬೇಕಲ್ಲ. ಆಮೇಲೆ ಮತ್ತೆ ಅದ್ರ ಬಲಗೆಲ್ಲ ಬರ್ದಾಕ್ತಾರೆ. ಅದಕ್ಕೊಂದು ವಿಷಯ ಖುಷಿ, ಖುಷಿ. ಹಾಸ್ಯ ಹೆಂಗ್ ಹುಟ್ಕೊಳುತ್ತೆ ಸರ್ ನಿಮ್ಗೆ? ಪ್ರಿಪರೇಷನ್ ಅಂತ ನಾನಂತೂ ಏನು ಮಾಡ್ಕೊಳ್ಳೋದಿಲ್ಲ. ಹಾಗಂತ ರಂಗಕ್ಕೆ ಹೋದ್ಮೇಲೆ ಕಥೆ ನೋಡ್ಕೊಂಡು ನಮ್ಮ ಸ್ನೇಹಿತರೆಲ್ಲ ತೊಂಬಟ್ಟರು, ವಿಜಯನು ಅಥವಾ ಬೇರೆ ಉಳಿದ ಕಲಾವಿದರು ಹೀಗೆ ಹೇಳಿದ್ರೆ, ಅದೇ ಹಂಸ ಪಲ್ಲಕ್ಕೆ ಪ್ರಸಂಗದಲ್ಲಿ 10 ದಿನದವರೆಗೆ ನಮ್ಗೆ ಏನೂ ಮಾಡ್ಕೊಳ್ಳಿಕ್ಕೆ ಇಬ್ಬರಿಗೂ ಏನೂ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆಮೇಲೆ ಬರಬರುತ್ತಾ ತಿದ್ದುಪಡಿಯಾಗಿ ಅವ್ರದೆಲ್ಲ ಹಾಗೆ ಹೇಳುವ, ಹೀಗೆ ಹೇಳುವ, ನಾನು ಹೆಂಗೆ ಹೇಳ್ತೆ, ನೀವು ಹೀಗೆ ಹೇಳಿ, ನಾನು ಹೀಗೆ ಹೇಳ್ತೆ ಅಂತೇಳಿ ಬರ್ತಾ ಅಂದ್ರೆ ನಾವೀಗ ಹಾಸ್ಯ ಒಂದು ಕಾಣ್ಬೇಕಿದ್ರೆ ಎದುರಿನವರು ಸಹಕಾರ ಕೊಟ್ರೆ ಮಾತ್ರ ಅಲ್ವಾ. ಸಹಕಾರ ಕೊಡಿದ್ರೆ ಹಾಸ್ಯ ನಾವು ಹೇಳ್ದಪ್ಪ ಪಂಚಲ ದಾರಿ ಮೇಲೆ ಬಿದ್ದೋಗುದಲ್ಲ. ಹಾಗಾಗಿ ಒಂದಕ್ಕೊಂದು ಸಹಕಾರ ಆಯ್ತು. ಅದೇ ರೀತಿ ಮುಂದೆ ಬೆಳೀತಾ ಹೋಯ್ತು. ಮತ್ತೆ ಒಂದೊಂದು ಶಬ್ದಗಳೇನೋ ಬೇರೆ ಬೇರೆ ಸಿಗ್ತಾ ಇತ್ತು, ಅದನ್ನೆಲ್ಲ ಇದಕ್ಕೆ ಜೋಡಣೆ ಮಾಡ್ತಾ ಇತ್ತು. ಅದಕ್ಕೆ ಆ ಸಂದರ್ಭ ಸರಿ ಪರಿಸರದಲ್ಲಿ ಒಂದೊಂದು ಪ್ರಕರಣಗಳಾಗ್ತಾ ಇತ್ತು, ಅದಕ್ಕೆಲ್ಲ ಜೋಡಣೆ ಆಯ್ತು. ಅದ್ರ ಬಗ್ಗೆ ಒಂದು ಯೋಚನೆಯಲ್ಲಿ ಸದಾ ಇರ್ತೀರಾ ನೀವು? ಹೌದು, ಯೋಚನೆ ಖಂಡಿತ ಇದ್ದೇ ಇದೆ. ಅಂದ್ರೆ ಕೆಲವು ಶಬ್ದಗಳು ನಾವು ಬಳಸಬಹುದು ಅಂತೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಅಂದ್ರೆ ಯಾವ ವ್ಯಕ್ತಿಗೂ ಅಂದ್ರೆ ತೇಜೋವಧೆ ಆಗ್ಬಾರ್ದಲ್ಲ. ನಾವ್ ಹೇಳೋದ್ರಿಂದ ಅವ್ರಿಗೆ ತೇಜೋವಧೆ ಆಗ್ಬಾರ್ದು ಯಾವ ಕಾರಣಕ್ಕೂ. ಈಗ ಎಲ್ಲರಿಗೂ ಒಂದೊಂದು ಕಷ್ಟ ಅನ್ನೋದು ಇರುತ್ತೆ ಸರ್. ಹಾಸ್ಯಗಾರರಿಗೆ ರಂಗಸ್ಥಳಕ್ಕೆ ಹೋದಾಗ ಎದುರಾಗುವಂತ ಕಷ್ಟ ಯಾವುದು ಸರ್ ನಿಮ್ಮ ಅನುಭವದ ಪ್ರಕಾರ? ಎದುರಾಗುವ ಕಷ್ಟಗಳಂದ್ರೆ ಬೇರೆ ಎಲ್ಲಾ ವೇಷಧಾರಿಗಳಿಗೂ ಒಂದು ಪದ್ಯ ಅಂತ ಉಂಟು, ಅರ್ಥ ಅಂತ ಉಂಟು. ಹಾಸ್ಯಗಾರ ಪದ್ಯ ಇಲ್ಲ, ಅರ್ಥ ಇಲ್ಲ. ಹಾಸ್ಯಗಾರ ಅದನ್ನ ತುರ್ಕಿದ್ದು ಅಷ್ಟೇ. ಈ ಬೇರೆ ಪ್ರಸಂಗದಲ್ಲಿ ಉಂಟಲ್ಲ, ಅದನ್ನ ತುರ್ಕಿದ್ದು. ಹಾಸ್ಯಗಾರಿಗಿಲ್ಲ. ಈ ಗದವಿದ್ದ ಬೇವಿನ ಚಾರಕ ಇಲ್ಲ, ಅದು ಮೊದ್ಲಿಲ್ಲ. ಈ ಕಿನ್ನಿಗಳ ಮಯೂರು ನಮ್ಮ ಕುಂಜಲರು ಅವ್ರಿಗೆ ಹಾಸ್ಯಕ್ಕೆ ವೈದ್ಯಲ್ಲ ಅಂತ ಹೇಳಿ ಅದನ್ನೊಂದು ತುರ್ಕಿದ್ದು. ಹಾಗೆ ಹುಟ್ಕೊಂಡು ಈಗ ಆ ಬೇವಿನ ಚಾರಕ ಅವ್ರು ಹಾಗೆ ಮಾಡ್ತಿದ್ರು, ಇವ್ರು ಹೇಗೆ ಮಾಡ್ತಿದ್ರು. ಮೂಲತಃ ಹಾಗಿಲ್ಲ. ಕಿನ್ನಿಗಳು ಇದು ನಮ್ಮ ಇವರು ಕುಂಜಲರು ಮೂಲತಃ ಅಂತ ಹಾಕಿದ್ದವ್ರು ಬೇವಿನ ಚಾರಕ ಅಂತ. ನಿಮ್ಗೆ ಪದ್ಯ ಇರಲ್ಲ, ಯಾವ ಪ್ರಸಂಗದಲ್ಲಿ ಎಲ್ಲೂ ಉಂಟು, ಎಲ್ಲೂ ಇಲ್ಲ. ಅದೇ ನಿಮ್ಗೆ ಒಂಥರ ಟಫ್, ಕಷ್ಟ ಅಷ್ಟೇ. ಈಗ ಬೇರೆ ಪಾತ್ರಗಳಿಗೆ ಇಂಥದ್ದು ಪದ್ಯ ಅಂತ ಹೇಳಿ ಉಂಟದೆ, ಇಂಥದ್ದು ಅರ್ಥ ಅಂತ ಇರ್ತದೆ. ಆ ಪದ್ಯಕ್ಕೆ ಏನ್ ಅರ್ಥ ಕೊಡ್ತದೆ ಅದು ಹೇಳ್ಕೊಳ್ಬಹುದು. ಈ ಹಾಸ್ಯಗಾರಿಗೆ ಅಂತ ಉಂಟು, ಯಾವ ಪ್ರಸಂಗ ಬಂದ್ರು ಒಂದು ವನಪಾಲಕ ಪರಕೋ ಸ್ವಾಮಿ ಅಲ್ವಾ, ಮತ್ತೆಂತ ಇರ್ತದೆ. ಈ ಕೆಲವು ಪ್ರಸಂಗದಲ್ಲಿ ಈಗ ಬರ್ದಿದ್ದಾರೆ ಮೊದಲಿಂದ ಇದ್ರಾಗೆಲ್ಲ, ಬೊಬ್ಬನವನ ಕಳಗೋ ಅಥವಾ ರತಿ ಕಲ್ಯಾಣವೋ ಬೇರೆ ಬೇರೆ ಪ್ರಸಂಗ ಬರ್ದಿದ್ದಾರೆ. ಬೇರೆ ಬೇರೆ ಹಳೆ ಪ್ರಸಂಗ ಉಂಟು ಕೆಲವು. ಸರ್, ಈಗ ಓವರ್ ಆಲ್ ಎಷ್ಟು ವರ್ಷ ಆಯ್ತು ಈಗ ನೀವು ಯಕ್ಷಗಾನದಲ್ಲಿ? ಯಕ್ಷಗಾನದಲ್ಲಿ ಒಂದು 38 ವರ್ಷ ಆಗ್ಬೋದು. 38 ವರ್ಷ.
ಇಡೀ 38 ವರ್ಷದಲ್ಲಿ ಯಾವ್ದಾದ್ರು ಒಂದು ದಿನವನ್ನ ಮರೆಯೋಕ್ಕಾಗಲ್ಲ ಅನ್ನೋದಿದ್ರೆ ಅದು ಯಾವ ದಿನ ಇರಬಹುದು? ಅದ್ರದ್ದು ಏನಾದ್ರು ಕತೆ ಇದೆಯಾ, ಹೇಳ್ಬೋದಾ ನಮ್ಗೆ ಅಂತ? ಮರೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ, ನಾನು ಸೌಕೂರು ಮೇಳದಲ್ಲಿದ್ದೆ. ಧರ್ಮಶಂಕರ ಪ್ರಸಂಗ. ಬೈರಾನ್ ಖಾನ್ ಅಂತ ಮೊದಲೊಂದು ಮಾರುತಿ ಮಾಡಿ, ಎರಡನೇ ಬೈರಾನ್ ಖಾನ್ ಮಾಡ್ತಾ ಇದ್ದೆ. ಅದೇ ವರ್ಷ ನನಗೆ ಮದುವೆ. ಹಗಲಿಡೀ ತಿರುಗಾಟ. ನನ್ನ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ, ನಾನು ಒಬ್ಬನೇ. ಹಗಲಿಡೀ ನಮ್ ನೆಂಟರಿಷ್ಟಿಗೆಲ್ಲ ಕಾಗದ ಕೊಟ್ಟು ಅದೆಲ್ಲ ಮಾಡಿ ರಾತ್ರಿ ಸಂಜೆ ಹೋಗಿ ಇಂತಿಂತ ಧರ್ಮಶಂಕರಾಂತಿ ಪ್ರಸಂಗ, ಮೊದಲೊಂದು ಮಾರುತಿ ಮಾಡಿದೆ, ಮತ್ತೆ ಬೈರಾನ್ ಖಾನ್ ಮಾಡಿದೆ. ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಗ್ಯಾಪ್ ಉಂಟು, ಅರ್ಧ ಗಂಟೆ ಶೆಕೆ ಟೈಮ್. ಅದನ್ನೆಲ್ಲ ಬಿಚ್ಚಾಕೊಂಡೆ, ಹಾಗೆ ಮಲಗಿದೆ. ಅಲ್ಲಿ ಹೊರಗದವನಿಗೆ ಅಲ್ಲೇ ನಿದ್ದೆ ಬಂದು ಹೋಯ್ತು. ಕಡೆ ಕೋಡಿಯವ್ರು ಬಂದು ಏನ ಅಂತ ಹೇಳಿ ಜೋರ್ ಮಾಡಿದ್ರು. ಎಂತದ್ದು ಮರ, ಯಾರು ಹೀಗಾಯ್ತು, ಅದಕ್ಕೂ ಸಂಬಂಧ ಇತ್ತು. ಕಡೆಗೆ ಆಮೇಲೆ ಜಾಗ್ರತೆ ಇದೆ, ಅದೊಂದು ನೆನ್ಪುಳಿಯುತ್ತ ವಿಷಯ, ಸನ್ನಿವೇಶ. ಮತ್ತೆಲ್ಲೂ ಅಂತದ್ದು. ನಿಮ್ಮ ನಿದ್ದೆ ಬಂದಾಗ ಏನು ಮುಂದೆ ಪ್ರಸಂಗಕ್ಕೆ ನೀವು ಹೋಗ್ಬೇಕಾಗಿತ್ತ? ಹೌದು, ಸನ್ನಿವೇಶ ಹೋಗ್ಬೇಕಿತ್ತು, ನಿಂತೋಗುವ ಸಂದರ್ಭ. ಜೋರ್ ನಿದ್ದೆ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಹಗಲಾದ ತಿರುಗಾಟ. ಎದ್ದು ಹೋದ್ರ? ಆಮೇಲೆ ಹೋದೆವು ಕಡೆಗೆ. ಒಂದು ಮಾಮೂಲಿ ಮಾಡ್ಕೊಂಡು ಹೋಗಲು ಒಂದು ಅಂಗಿ ಹಾಕೊಂಡು ಆ ಸನ್ನಿವೇಶಕ್ಕೆ ಹೋಗ್ಲೇಬೇಕಾ. ಮತ್ತೆ ಬಂದು ಜೋರ್ ಮಾಡಿದ್ರು ಕೋಡಿಯವರು. ಕಡೆಗೆ ಅವ್ರಿಗೂ ಪಶ್ಚಾತ್ತಾಪ ಆಯ್ತು, ಹಿಂಗಿತ್ತು ವಿಷಯ ಅಂತೇಳಿ. ಕಡೆಗೆ ವಿಷಯ ಹೇಳಿದ್ಮೇಲೆ ಅವ್ರಿಗೂ ಬೇಜಾರಾಯ್ತು. ಅದಾದ್ಮೇಲೆ ಯಾವ್ದು ಆ ರೀತಿ ನೀವು ಅಂತದ್ದು ಆಗಿದ್ದಿಲ್ಲ ನನ್ನ ಇದ್ರಲ್ಲಿ. ನಮಗೆ ರಾತ್ರಿ ಚೌಕಿಯಲ್ಲಿ ನಿದ್ರೆಲ್ಲ ಬರುವುದಿಲ್ಲ. ನಮ್ಗೆ ಇಡೀ ರಾತ್ರಿ ಇರ್ಲಿ, ಕಾಲ ಮಿತಿ ಇರ್ಲಿ, ನಮ್ದು ವೇಷ ಮುಗಿಯೋ ತನಕ ನನ್ನ ಎಚ್ಚರದಲ್ಲಿ ಇರುವ ಒಂದು ಹಿರಿ ಕಾಲವಿದ್ರೆ ಕಲಿಸಿ ಕೊಟ್ಟದ್ದು ಅದು ನೋಡ್ಲೇ. ಅಂದ್ರೆ ನಾ ಹಂಗ ಆಟ ನೋಡ್ತೇನೆ, ಇದ್ ಮಾಡ್ತೇನೆ, ರಂಗದ ಬಗ್ಗೆ ಎಷ್ಟೊಂದು ಕಲ್ಪನೆ ಇದ್ದೇ ಇರ್ತದೆ. ಅದ್ರ ಬಗ್ಗೆ ಜಾಗ್ರತೆ. ಹೇಗಿದ್ರು ಸರ್ ಹಿರಿಯ ಕಲಾವಿದ್ರು ಅಂದ್ರೆ? ಬಹುಶಃ ಅವರಿಗೊಂದು ಗೌರವ ಕೊಡ್ಬೇಕಾಗಿತ್ತು. ಅವರು ನಡ್ಕೊಳ್ಳುವಂತ ರೀತಿ ಬಹುಶಃ ನಿಮ್ಮನ್ನೆಲ್ಲ ರೂಪಿಸಿದೆ ಅಂತ ನಾನು ಅನ್ಕೊಂತೀನಿ. ಖಂಡಿತ ಅದ್ರ ಬಗ್ಗೆ. ಅಂದಿನ ಕಲಾವಿದರ ಬದುಕು ಯಾವ ರೀತಿ ಇತ್ತು ಸರ್? ಅವ್ರು ಯಾಕೆ ಅಷ್ಟು ಸ್ಟ್ರಿಕ್ಟ್ ಆಗಿ ಇರ್ತಾ ಇದ್ರು ಅಂತ? ಅಂದ್ರೆ ಈ ಯಕ್ಷಗಾನ ಅನ್ನೋದು ನಮ್ಮಲ್ಲಿಗೆ ಮುಕ್ತಾಯ ಆಗ್ಬಾರ್ದು, ನಮ್ಮ ಪೀಳಿಗೆ ಮುಂದೆ ಬೇಕೆನ್ನೋದೊಂದು ಅವ್ರದೊಂದು ಮನಸ್ಸಿನಲ್ಲಿ ಉಂಟು. ಅಲ್ವಾ? ಕಲಿಯುವ ಕಷ್ಟಪಡಬೇಕು, ನೋಡ್ಬೇಕು, ಅವದ್ರಿಂದ ತಿದ್ದುಕೊಳ್ಬೇಕು, ಅವನಿಂದ ಮತ್ತೆ ಮುಂದೆ ಅವನ ಪೀಳಿಗೆ ಹೋಗ್ಬೇಕು ಮುಂದೆ ಅಂತೇಳಿ ಅವ್ರಿಗೊಂದು ಆಸಕ್ತಿ ಇತ್ತು. ಅದೇ ಈಗಿನ ಕಲಾವಿದರು ಅದ್ರ ಬಗ್ಗೆ ಹೇಳಿಕೊಡುವುದು ಬಿಡಿ. ಅಂದ್ರೆ ಅವ್ರ ಕೆಲಸ ಆಯ್ತು, ಅವ್ರು ಎದ್ಕೊಂಡು ಯಾರು ಕೇಳುವುದಿಲ್ಲ, ಹೇಳುದಿಲ್ಲ. ಅದು ಬೇಕಾಗಿಯೂ ಇಲ್ಲ, ಕೇಳಲಿಕ್ಕೂ ಇಲ್ಲ, ಕೇಳುದು ಇಲ್ಲ, ಯಾರು ಬೇಕಾಗಿಯೂ ಇಲ್ಲ. ಆಗಿನ ಕಲಾವಿದರಿಗೆ ಆಗಲ್ಲ. ಅವನ್ ತಿದ್ದುಕೊಳ್ಳಿ, ಕಳ್ಕೊಳ್ಳಿ. ನಾವ್ ರಂಗದಲ್ಲಿ ತಪ್ಪಿದ್ರೆ ಬಂದು ಹೇಳ್ತಾರೆ, ನೀನು ಅದು ಹಾಗೆ ಹೇಳುದಲ್ಲ, ನೀನ್ ಹೀಗೆ ಹೇಳ್ಬೇಕಿತ್ತು. ಅವಾಗ ಹೇಳ್ತಿದ್ರು ಹಿರಿ ಕಲಾವಿದ್ರು ಹೇಳ್ತಿದ್ರು, ಹೇಳಿದ್ದು ಉಂಟು. ಮತ್ತೆ ನಮ್ಗೆ ಕೂಡಿರೋದ್ರ ಒಂದು ಹೆದರಿಕೆ ಇತ್ತು. ಹೆದರಿಕೆ ಹೇಳಿದ್ರೆ ಅವ್ರದ್ದು ಇಂಥ ಶಬ್ದ ಬಂದ ಮೇಲೆ ಇಂಥದ್ದೇ ಬರ್ಬೇಕಂತ ಇತ್ತು. ನಾನು ಧೈರ್ಯದಿಂದ ಹೇಳ್ತೇವೆ, ನೆಕ್ಸ್ಟ್ ತಯಾರಾಗೋ ಕಾರಣಕ್ಕೆ ಮೇನ್ ಕೋಡೆ ಅವ್ರ ಎದುರು ಹೋಗೋ ವೇಷಗಳು ಯಾವ್ದೇ ಇರ್ಲಿ, ಮತ್ತೆ ಕ್ವಾಟ ಕೋಡಿ ಜೋಡಿ ಮಾಡಿದ್ದು ಅದಕ್ಕೆ. ಕ್ವಾಟದಲ್ಲಿ ಏನ್ ಹೇಳ್ತಾರೋ ಅದಕ್ಕೆ ಹೋಗಿ ಕೋಡಿದ್ರೆ ಹಾಗೆ ಸಂಭಾಷಣೆ ಮಾಡ್ತಿದ್ರು. ಅವ್ರು ಇಂಥ ಸಣ್ಣ ಪಾತ್ರ ಇರ್ಲಿ, ದೊಡ್ಡ ಪಾತ್ರ ಇರ್ಲಿ, ಅವ್ರು ಎದುರು ಹೋಗುವ ವೇಷಗಳು ಅದೇ ರೀತಿಯಲ್ಲಿ ಅವರಿಗೆ ಪೂರಕ ಆಗಿರ್ಬೇಕು. ಅವ್ರು ಅದೇ ಮತ್ತೆ ಹಾಸ್ಯಕ್ಕೆ ತುಂಬಾ ಸಹಕಾರ ಮಾಡ್ತಾ ಇದ್ರು ಕೋಡಿ. ಹಾಸ್ಯದ ವಿಷಯ ಯಾರೇ ಅಲ್ಲಿ ಅವ್ರು ಹಾಸ್ಯದ ಇದು ಮಾಡಿದ್ರೆ ತುಂಬಾ ಸಹಕಾರ ಮಾಡಿದ್ರು. ನಮ್ ಬಾಯಿನ ತರಿಸ್ತಿದ್ರು. ನಮ್ಮೆಲ್ಲ ಶಬ್ದಗಳು ಬಾರದೇ ಇದ್ರು, ನಿನ್ನ ಬಂದ ಶಬ್ದಗಳು ಇವತ್ತು ಬಾರದಿದ್ರು, ಅದನ್ನ ಏನಾದ್ರು ಮಾಡಿ ಆ ಶಬ್ದ ತರಿಸ್ತಿದ್ರು. ನಿಮ್ಗೆ ಇವತ್ತು ಎಷ್ಟು ತೃಪ್ತಿ ಇದೆ ಅಂದ್ರೆ? ಈಗ ಸರಿ ಸುಮಾರು 40 ವರ್ಷ ಆಗ್ತಾ ಇದೆ. ಸೊ ಆ ಇಷ್ಟು ವರ್ಷಗಳ ಒಂದು ಪಯಣದಲ್ಲಿ ನೀವು ನೋಡಿದ್ರೆ ನಿಮ್ಗೆ ಎಷ್ಟು ತೃಪ್ತಿದಾಯಕ ಅಂತ ಅನ್ಸುತ್ತೆ ನಿಮ್ಮ ಬದುಕು? ಅಲ್ಲ, ನಾನು ಶಾಲೆ ಕಲ್ತು ಏನಾಗ್ತನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಯಕ್ಷಗಾನ ಬದುಕಿನಲ್ಲಿ ನನ್ನ ಜೀವನಕ್ಕೆ ಏನೆಲ್ಲ ಬೇಕೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ, ಅದು ತೃಪ್ತಿ ಇದೆ. ಮಕ್ಕಳಿಗೆಲ್ಲ ಏನು ಕೊಡ್ಬೇಕೋ ಅದನ್ನು ಕೊಟ್ಟಿದ್ದೇನೆ. ಇನ್ನು ನನ್ನ ತೃಪ್ತಿ ಜೀವನ. ನನಗಿನ್ನ ಇನ್ನೂ 4-6 ವರ್ಷ ಯಕ್ಷಗಾನಕ್ಕೆ ಹೋಗ್ಬೋದು, ಅದ್ರ ಮೇಲೆ ನಿವೃತ್ತಿ ಆದ್ರೂ ಆಗ್ಬಹುದು. ಯಾಕಂದ್ರೆ ಸಾಕು, ನನ್ನ ಯಕ್ಷಗಾನ ಬದುಕು ನಾನು ಕಲ್ತದ್ದಾಯ್ತು, ನನ್ನ ಮಕ್ಳಿಗೆ ಕೊಡುವಷ್ಟು ಕೊಟ್ಟಾಯ್ತು. ಅವ್ರು ನನ್ನ ಹೊಟ್ಟು ಹರಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೂ ಹೊರಿತಾರ ಒಂದು ನಂಬಿಕೆ ನನಗೆ. ಯಾಕೆ ನನ್ನ ಧರ್ಮ ನನಗೆ ಇಷ್ಟವರೆಗೆ ಕಾಪಾಡಿದೆ. ನಾನು ಪಟ್ಟಂತ ಶ್ರಮಕ್ಕೆ ಸರಿಯಾಗಿ ಆ ಕಾಲ ಮತ್ತೆ ನಮಗೆ ಅನುಗ್ರಹ ಮಾಡಿದ್ದಾಳೆ. ಅದ್ರ ಬಗ್ಗೆ ತೃಪ್ತಿ ಪಡ್ತಾ ಇದ್ದೆ. ನೀವೇನಾದ್ರೂ ನಿವೃತ್ತಿ ಆದ್ರೆ ಮುಂದೆ ಏನಾದ್ರು ಡ್ರೀಮ್ ಇಟ್ಕೊಂಡಿದ್ದೀರಾ? ಯಾರಿಗಾದ್ರೂ ಹೇಳ್ಕೊಡೋದು? ಅಲ್ಲ, ನನ್ನ ಮಗ ನನಗೆ ಕ್ಲಾಸ್ ಯಕ್ಷಗಾನ ಸೇರಿದಂತ ನನಗೆ ಗೊತ್ತೇ ಇಲ್ಲ. ಸಣ್ಣ ಮಗ
ಸೇರಿದ್ದಾರೆ. ಹೌದು, ಅವನು ಸೇರಿದ್ದಾನೆ. ನೀವು ಹೇಳಿದ್ರೆ ಇಲ್ಲಿ ಶಂಗನಾಳದೊಂದು ಯಕ್ಷಗಾನ ಇತ್ತು, ಟ್ರೂಪ್ ಇತ್ತು. ಅವ್ನು ಯಕ್ಷಗಾನ ಹೋಗಿದ್ದಾನೆ ನನಗೆ ಗೊತ್ತಿಲ್ಲ. ಅವ್ನು ಬೆಂಗಳೂರಿಂದ ಒಂದು 1,000 ರೂಪಾಯಿ 2,000 ರೂಪಾಯಿ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ಯಕ್ಷಗಾನ ವೇಷ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗಿದ್ದೆ. ನನಗೆ ಗೊತ್ತೇ ಇಲ್ಲ ಯಕ್ಷಗಾನಕ್ಕೆ ಹೋಗಿದ್ದಾನಂತಲೇ ಎಷ್ಟು ಗೊತ್ತಿಲ್ಲ. ಖುಷಿ ಆಯ್ತು ಈಗ ಗೊತ್ತಾದ್ಮೇಲೆ? ಖುಷಿ ಆಯ್ತು. ಅದು ಹಾಸ್ಯಕ್ಕೆ ಸೇರ್ಕೊಂಡಿದ್ದ ಅವ. ಹಾಸ್ಯಕ್ಕೆ. ಇಲ್ಲಿ ಯಕ್ಷಸಿರಿ ಟ್ರಸ್ಟ್ ಅಂದ್ರೆ ಉಂಟು, ಅದಕ್ಕೆ ಹಾಸ್ಯಗಾರನೇ ಇದ್ದವು. ಕೆಲವು ಆಟಕ್ಕೆ ಹೋಗ್ತಿದ್ದೆ. ಇಲ್ಲಿ ಅವನು ಬೆಂಗಳೂರು ಇರೋದ್ರಿಂದ ಸ್ವಲ್ಪ ಬಾಬಾ ಅಂತ ಹೇಳ್ತಾರೆ, ಹೇಳಿದ್ರೆ ಬರ್ಬೇಕಲ್ಲ ಅಲ್ವಾ? ಹೌದು. ಸರ್, ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಶಂಕರ್ ನಾಯ್ಕ ಉಳ್ಳೂರ್ ಅವರ ಕೆಲವೊಂದು ವೇಷಗಳನ್ನ ನಾವು ನೋಡಿದೀವಿ, ಅದ್ರ ಮಾತಾಡ್ಸೋ ಪ್ರಯತ್ನ ಆಗಿರ್ಲಿಲ್ಲ. ಇವತ್ತು ಆಯ್ತು ಅದು. ಸೊ ನಿಮ್ಗೂ ಕೂಡ ಅನೇಕ ಬಿರುದುಗಳನ್ನೆಲ್ಲ ಕೊಟ್ಟು ಅನೇಕ ಕಡೆ ಸನ್ಮಾನಗಳನ್ನು ಕೂಡ ಮಾಡಿದ್ದನ್ನ ನಾವು ನೋಡಿದೀವಿ. ಸೊ ಇವತ್ತು ನೀವು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದೀರಾ, ಒಂದಿಷ್ಟು ಮಾಹಿತಿಗಳನ್ನ, ನಿಮ್ಮ ಬದುಕಿನ ಕೆಲವೊಂದು ಮಜಲುಗಳನ್ನ ಹಂಚ್ಕೊಂಡಿದ್ದೀರಾ. ಸೊ ಇದ್ರ ಬಗ್ಗೆ ಏನಿಸ್ತು ಸರ್ ನಿಮ್ಗೆ? ಬಹಳ ಸಂತೋಷ ಆಯ್ತು. ನಾನು ಯಾವತ್ತು ಪ್ರಚಾರಕ್ಕೆ ನಾನು ಇದಲ್ಲ. ಎಷ್ಟೋ ಜನ ಕೇಳಿದ್ದಾರೆ, ಬೇಡ ಸರ್ ನಾನು ಅಷ್ಟು ದೊಡ್ಡ ಕಲಾವಿದ ಅಲ್ಲ, ಅಷ್ಟು ದೊಡ್ಡ ಪ್ರಚಾರ ಕಲಾವಿದ ಅಲ್ಲ, ನಾನು ಅದ್ರ ಬಗ್ಗೆ ಬಯಸುವುದಿಲ್ಲ, ಬೇಡ. ಇವರ ತುಂಬಾ ಸುಮಾರು ಕೇಳಿದ್ದುಂಟು ಅಂತೇಳಿ. ನಾನು ಅಷ್ಟು ದೊಡ್ಡ ಇದಲ್ಲ ಸರ್, ಬೇಡ. ಇಲ್ಲ, ನೀವು ಒಂದ್ಸಲ ಸಂದರ್ಶನ ಮಾಡ್ಬೇಕು. ಇದು ಅಕಸ್ಮಾತ್ ಆಗಿ ನೀವು ಅಂತ ಹೇಳಿದ್ರೆ ಸಡನ್ ಆಗಿ ನಿಮ್ ಕೈ ಸಿಕ್ಬಿದ್ದೆ ಇವತ್ತು ಅಂತ ಮಾತಾಡ. ನಾನ್ ರಿಯಲ್ ಇದ್ದ ವಿಷಯ ಹೇಳಿಬಿಟ್ಟೆ, ಮನೆಯಲ್ಲಿದ್ದೆ ಬರ್ರಿ. ಇಲ್ಲ ಅಲ್ದ, ನಾನು ಇದು ನಾನು ಮೊದ್ಲಿಂದು ಹಾಗೆ, ಈಗಂತಲ್ಲ, ನಾನು ಮೊದ್ಲಿಂದು ಪ್ರಚಾರ ಇದೆ, ಸನ್ಮಾನ ಅಂದ್ರೆ ಗತಿ ಮುಜುಗರ ಬೇಡ ಮರ, ಇದೆಲ್ಲ ಒತ್ತಾಯ ಬರೋಕ್ಕಾಗಿ. ಅದು ನಮ್ಗೆಲ್ಲ ಸನ್ಮಾನ ಹೈದರಾಬಾದಲ್ಲೋ, ಬೆಂಗಳೂರಲ್ಲೋ, ಬೊಂಬೈಯಲ್ಲೋ ಅಥವಾ ನಮ್ಮ ಪರಿಸರದಲ್ಲೋ ಯಕ್ಷಗಾನದ ಬಗ್ಗೆ ನಿಮ್ಮೆಲ್ಲರೂ ಸಹಕಾರ ಕೊಡಿ. ಮತ್ತೆ ಯಕ್ಷಗಾನ ನೋಡುವವರಿಗೂ ಕಲಿಯುವವರಿಗೂ ಪ್ರೋತ್ಸಾಹ ಕೊಡಿ. ಈ ಯಕ್ಷಗಾನ ಮುಂದೆ ಬೆಳೀಲಿ. ಇಡೀ ರಾತ್ರಿ ಅಲ್ಲಿದ್ರು ಕಾಲಮಿತಿಯಾಗಿರು ಇರಲಿ, ಬರ್ತಾ ಕುಂಠಿತ ಆಗಿಬಾರ್ದೇ ಇರಲಿ ಅಂತ ಹೇಳೋದು ಒಂದು ನನ್ನೊಂದು ಆಶಯ. ಯಾಕಂದ್ರೆ ನಾವು ಮೊದಲೆಲ್ಲ ಹೇಗಂದ್ರೆ ಸಂಜೆ 6 ಗಂಟೆಗೆ ಶುರುವಾದ ಬೆಳಿಗ್ಗೆ 6 ಗಂಟೆವರೆಗೂ ಅದನ್ನು ಕೊಂಡುಕೊಂಡು ಹೋಗಿ ತೃಪ್ತಿ ಪಟ್ಟವರು ಇದ್ದಾರೆ. ಇಷ್ಟೆಲ್ಲ ಮೊದಲ ಈ ವ್ಯವಸ್ಥೆ ಇಲ್ಲ, ಚಾ ತಿಂಡಿಯೋ ಊಟ ಅದೆಲ್ಲ ವ್ಯವಸ್ಥೆಗಳಿರ್ಲಿಲ್ಲ. ಆದ್ರೂ ಆ ಕಾಲದಲ್ಲ 3-4 ದಿವಸ ನಿದ್ರೆ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಈಗ ಒಂದು ಅರ್ಧ ರಾತ್ರಿ ನಿದ್ರೆ ಬಿಡುವಕ್ಕಾರು ಒಂದು ದೇವರ ಅನುಗ್ರಹ ಮಾಡ್ಲಿ, ಕಾಣ್ಲಿ ಅಂತ ಹೇಳಿ ಎಲ್ಲರ ಬೇಡ್ಕೊಳ್ಳೋದು. ಈಗ ಯಕ್ಷಗಾನ ಸಿನಿಮಾ ಕೂಡ ಮಾಡ್ತಿದ್ದಾರೆ ರವಿ ಬಸ್ರೂರ್ ಅವರು, ನಾಡಿದ್ದು ರಿಲೀಸ್ ಕೂಡ ಇದೆ. ಹೌದು. ಎಲ್ಲ ಒಂದ್ ಕಡೆ ಬೆಳ್ಳಿತೆರೆಯಲ್ಲಿ ನಾವು ನೋಡೋದಕ್ಕೊಂದು ಅವಕಾಶ ಕೂಡ ಯಕ್ಷಗಾನವನ್ನ ತಗೊಂಡೋಗಿದೆ. ಇಷ್ಟು ದಿನ ಎಲ್ಲರೂ ಒಂದೊಂದು ಹಾಡಿಗೋ ಅಥವಾ ಬೇರೆ ಯಾವ್ದಕ್ಕೋ ಯೂಸ್ ಮಾಡ್ಕೊಂತ ಇದ್ರು, ಇಡೀ ಸಿನಿಮಾವನ್ನೇ ಯಕ್ಷಗಾನ ಮಾಡಿದ್ದಾರೆ. ಹೌದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಒಬ್ಬ ಕಲಾವಿದನಾಗಿ? ಅಂದ್ರೆ ಯಕ್ಷಗಾನವನ್ನ ಮೇರುಗಿರಿಕೊಂಡು ಹೋಗೋದಕ್ಕೆ ಅದೊಂದು ಪ್ರಚಾರಕ್ಕೆ ಒಂದು ಮಾಧ್ಯಮ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಯಕ್ಷಗಾನವನ್ನು ಅಲ್ಲಲ್ಲಿ ತುಣುಕಾಗಿ ಬೇರೆ ಬೇರೆ ಚಿತ್ರರಂಗದಲ್ಲಿ ಸೇರ್ಪಡೆಗೊಳಿಸಿದ್ದಾರೆ ಬಿಟ್ರೆ ಯಕ್ಷಗಾನವನ್ನೇ ಸಿನಿಮಾವಾಗಿ ಮಾಡಿದ್ದಿಲ್ಲ. ಇದನ್ನು ಮಾಡಿದ್ರಿಂದ ಯಕ್ಷಗಾನಕ್ಕೊಂದು ಸಣ್ಣ ಗರಿ ಏನು ಅನಿಸ್ತದೆ ನನಗೆ. ಮುಂದೆ ಹೀಗೆ ಯಕ್ಷಗಾನದಲ್ಲಿರುವಂತ ಕಥೆಗಳನ್ನ ಈಗ ವೀರಚಂದ್ರಾಸ್ ಅಂತ ಮಾಡಿದ್ದಾರೆ, ಹೀಗೆ ಬೇರೆ ಬೇರೆ ಕಥೆಗಳು, ಅದರಿಂದ ಒಳ್ಳೆ ಕಥೆಗಳೆಲ್ಲ ಇರಬಹುದು, ಉಂಟು ಯಕ್ಷಗಾನದಲ್ಲಿ. ಅದನ್ನೇ ಮುಂದೆ ಬೇರೆ ಪ್ರಸಂಗ ರೂಪದಲ್ಲಿ ಮಾಡಿ ಜನರು ಯಾಕೆ ನೋಡಿ ಜನರು ಅದನ್ನ ಇದು ಮಾಡಬಹುದು. ಯಕ್ಷಗಾನ ಕಲಾವಿದರನ್ನೇ ಯಾಕೆ ಇದು ಮಾಡುದು ಮುಂದೆ? ಚಿತ್ರರಂಗದವ್ರನ್ನು ಯಕ್ಷಗಾನದವ್ರು ಒಟ್ಟು ಬಳಸ್ಕೊಂಡಿದ್ದಾರಲ್ಲ ಒಟ್ಟಿಗೆಲ್ಲ. ಇದನ್ನ ಮುಂದೆ ಆಗಲ್ಲ, ಯಕ್ಷಗಾನದವರಿಂದಲೇ ಒಂದಿದಾದ್ರೆ ಅದು ಮತ್ತು ಸಂತೋಷ ಅಲ್ಲ. ಆದ್ರೂ ಆಗ್ಬಹುದು ಅಂತ ಹೇಳಿ, ಅಂದ್ರೆ ಈ ಪ್ರಚಾರದಿಂದ ಆದ್ರೂ ಆಗ್ಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಇದೊಂದು ಸಂತೋಷದ ಸುದ್ದಿ. ನಾನು ನಿರೀಕ್ಷೆ ಇರ್ಲಿಲ್ಲ ಇದೊಂದು ಸಂದರ್ಶನ ವಿಷಯದಲ್ಲಿ. ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಏನೋ ಬಡವನ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು ನೀವೆಲ್ಲ ಅಲ್ಲ, ಪರಿಸ್ಥಿತಿ ಹಾಗೆ, ನನ್ನ ನಿರೀಕ್ಷೆ ಇರ್ಲಿಲ್ಲ. ಈಗ ಮುಂಚೆಲ್ಲ ನೀವು ತುಂಬಾ ಬಡತನ ಕಂಡಿದಿರಲ್ಲ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವತ್ ನಿಮ್ಗೆ ಒಳ್ಳೆ ಬದುಕು ಯಕ್ಷಗಾನ ಕೊಟ್ಟಿದೆ. ಇನ್ನು ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಬೇಡ ಬದುಕು, ಅದನ್ನ ಬಯಸುವುದೂ ಇಲ್ಲ ಮಕ್ಕಳು ಯಾರು. ಹೌದು, ಯಾರು ಬಯಸುವುದಿಲ್ಲ, ಬೇಡ ಅಂತೇಳಿ ನಾವು ಬೇಡ, ನಾವು ಕಷ್ಟಪಟ್ಟಾಯ್ತಲ್ಲ, ನಾವು ಕಷ್ಟಪಟ್ಟು ಮಕ್ಕಳನ್ನ ಇಷ್ಟ ತಯಾರು ಮಾಡಿದ್ದಾರೆ, ಒಬ್ರು ಹಾಗೆ ಕಷ್ಟಪಡೋದು ಬೇಡ. ಪ್ರತಿಯೊಬ್ರು ಅಷ್ಟೇ ಆಸೆ ಪಡೋದು ಹಾಗಲ್ವಾ? ನಾವು ಕಷ್ಟಪಡ್ತು ಮಕ್ಕಳ ಕಷ್ಟಪಡಬಾರ್ದು ಅನ್ನೋದೊಂದಿದಲ್ವಾ ಬಯಕಲ್ವಾ? ಮತ್ತೆ ನಮ್ಮ ಯಜಮಾನರದ ಸಂಪೂರ್ಣ ಸಹಕಾರ ಉಂಟು, ಎಷ್ಟೊತ್ತಿಗೂ ಸಹಕಾರ. ಅವ್ರ ಹೆಸರು ಕರ್ಣಕರ್ ಶೆಟ್ಟಿ ಮತ್ತೆ ಕಿಶನ್ ಹೆಗ್ಡೆ ಅವರು. ಮೊದಲು ನಾವು ಸುಕುರ್ಮದಾಗ ಇರುವಾಗ, ಆಮೇಲೆ ಹಾಲಾಡಿ ಮತ್ತೆ ನೀಲವರಕ್ಕೆ ಬಂದ ಮೇಲೆ ನಮ್ಗೆ ಕರ್ಣಕರ್ ಶೆಟ್ಟಿ ಸಂಪೂರ್ಣ ಸಹಕಾರ. ಯಾವತ್ತೇ ನಮಗ ಸಹಕಾರ ಯಜಮಾನ ಹೀಗಾಯ್ತು ಹೇಳ್ರೆ ಆ ಮೂಮೆಂಟ್ಗೆ ಇರ್ತಾರೆ. ಖಂಡಿತ ಅದ್ರ ನಮ್ಮ ಬೆನ್ತಡದವ್ರು ನಮ್ಗೆ ಕರ್ಣಕರ್ ಶೆಟ್ಟಿ. ಎಷ್ಟೊಂದು ಅದ್ರ ಬಗ್ಗೆ ನಾವು ಎಂತ ಹೇಳಲಿಕ್ಕಿಲ್ಲ. ಕಷ್ಟ ಅಂದಾಗ ಯಜಮಾನ ಹೀಗಾಯ್ತು ನಮ್ಗೆ, ಈಗ ನಾನಿದ್ದೆ ಹೆದರ್ಬೇಡ
ನಂಗೆ ಎಷ್ಟು ಸಹಕಾರ ಮಾಡಿದ್ದುಂಟು ಈ ಮನೆ ಕಟ್ಟುವುದಕ್ಕೂ ಮಾತ್ರ ಹಣ ಎಲ್ಲ. 1 ವಾರ ತಡೆದ್ರೆ ನಂದು ಲಾಕ್ಡೌನ್. ಓ 1 ವಾರ ತಡೆದ್ರೆ ಹಾ ಹಾ ಯಜಮಾನ್ರೆ ಹೆಂಗಾಯ್ತು ಕಾಣ ಮೇಂದ ಎಷ್ಟು ಬೇಕಂತ ಯಾರು ಕೊಡ್ತಾರೆ ಮರ ಅಂತ ಟೈಮಲ್ಲಿ 2-3 ಲಕ್ಷ ರೂಪಾಯಿ. ಅದು ಆಯ್ತು ಆಗಿ ಹೋಯ್ತು. ಅದು 1 ವಾರ ತಡೆದ್ರೆ ಇಲ್ಲ ಎಂತ ಇಲ್ಲ ಲಾಕ್ಡೌನ್, ಎಂತ ಮಾಡ್ಲಿಕ್ಕೂ ಇಲ್ಲ. ಮೊದ್ಲು ಇಲ್ಲೇ ಇತ್ತ ಸರ್ ಮನೆ? ಇಲ್ಲ ಇಲ್ಲಿ ಮನೆ ಇಲ್ಲ, ಆಚೆಗೆ ಇತ್ತು. ಹಾ ಹಾ ಹಾ. ಅದು ಇದು ಹೆಂಡತಿ ಮನೆ, ನನ್ನ ಮನೆ ಉಳ್ಳೂರು. ಓಹೋ. ಇದು ಹೆಂಡತಿ ಮನೆಯವರಿಗೆ ಬೇರೆ ಯಾರು ಇಲ್ಲಿ ತೋಟ ಎಲ್ಲ ಇದೆಯಾ ನಿಮ್ದು? ಇಲ್ಲ ಇದೇ ಇಷ್ಟು ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ನೀರಿಲ್ಲ. ಅಲ್ಲಿ ನಾನು ಉಳ್ಳೂರಲ್ಲಿ ನೀರುಂಟು, ತೋಟ ಗಿಟ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಕ್ಳಿಗೆ ಎಜುಕೇಶನ್, ತೋಟ ಮತ್ತೆ ಮಾಡೋದು ಮಕ್ಳಿಗೆ ಒಂದು ಎಜುಕೇಶನ್ ಕೊಡೋದು, ಅದೇ ಯೋಚನೆ. ಮತ್ತೆ ಮಕ್ಕಳಾದ್ರೂ ಮುಂದೆ ರೂಢಿಸ್ಕೊಂಡು ಹೋಗ್ಲಿ. ಇಲ್ಲ ನಾವು ನಿವೃತ್ತಿ ಆದ್ಮೇಲೆ ನಾವು ಕೈ ಆಡ್ದು ಮಾಡ್ಕೊಂಡು ಹೋಗುವಂತ ಅಷ್ಟೇ, ಮತ್ತೆ ಎಂತದ್ದು. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು.